ಹುಡುಗ ಹಂಗಿದ್ದಾನೆ, ನಿನ್ನ ಹುಡುಗ ನನ್ನ ಮದುವೆಗ ಹುಡುಗ ಅಷ್ಟು ಸ್ಯಾಲ್ರಿ ಇದೆ, ಈ ಪೇಮೆಂಟ್ ಮಾಡ್ತಿದ್ದಾನೆ, ಮನೆ ಅಷ್ಟಿದಾವೆ, ಹೊಲ ಇಷ್ಟಿದಾವೆ. ಆಲ್ಮೋಸ್ಟ್ ಅಲ್ಲಿ ಕಾಲೇಜ್ ಅಂದ್ಮೇಲೆ ಹುಡುಗಿರ್ ಲೈಫ್ ಒಳಗೆ ಎಲ್ಲರೂ ಫ್ರೆಂಡ್ಸ್ ಒಳಗೆ ಈ ಸರ್ಕಲ್ ಒಳಗೆ ಆತರ ಇದ್ದೇ ಇರುತ್ತೆ. ಬಟ್ ನಾವಪ್ಪಾಜಿ ಅಂದ್ರೆ ಯಾರೇ ತಂದೆ ತಾಯಿ ಅತ್ತು ಮಕ್ಳಿಗೆ ಯಾರು ಅವತ್ತು ಶ್ರೀಮಂತಿಗೆ ಕೊಡ್ಲಿ ಬಡವ್ರ ಮನೆ ಕೆಟ್ಟದ್ ಮಕ್ಳಿಗೆ ಮಾತ್ರ ಯಾರೇ ತಂದೆ ತಾಯಿ ಕೆಟ್ಟದ್ ಮಾತ್ರ ಬಯಸಲ್ಲ ಸರ್. ಎಲ್ಲರೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ನಾವ್ ಹೆಂಗ್ ಮಾಡ್ತೀವಿ ಜೀವನ ಅದ್ರ ಮೇಲೆ ಹೋಗುತ್ತೆ ಸರ್. ಸೊಸೆ ಬಂದ ತಕ್ಷಣ ಮಗನ್ ಕರ್ಕೊಂಡು ಹೋಗೋದು ಮೊದ್ಲು ತಪ್ಪು. ಈಗ ನಾವೇ ಹೆಣ್ಮಕ್ಳಿದೀವಿ, ಈಗ ನಾನು ಸಡನ್ಲಿ ಬಂದು ನನ್ನ ಗಂಡ ನಾನು ಬೇರೆ ಕರ್ಕೊಂಡು ಅಂತ ಇಟ್ಕ ನಮ್ಮ ತಂದೆ ತಾಯಿ ನಮ್ಮ ಅಣ್ಣನಾರು ಇರ್ತಾರೆ, ಅವರು ಕರ್ಕೊಂಡಾರೆ ಅವ್ರ ತಂದೆ ತಾಯಿನ ತಾನೆ ಇರ್ತಾರೆ. ಹಳ್ಳಿ ಒಳಗೆ ಮದುವೆ ಆಗ್ಬಿಡ್ದು, ಹಳ್ಳಿ ಒಳಗೆ ಏನೋ ಕಲ್ಚರ್ ಉಳ್ಕೊಂಡಿರೋ. ಸಿಟಿ ಒಳಗೆ ಏನಿಲ್ಲ, ಬರೀ ಸಿಟಿ ನಾನು ನನ್ನ ಗಂಡ ನನ್ನ ಮಕ್ಳು ಅಷ್ಟೇ. ಇಲ್ಲ ಹಳ್ಳಿ ಒಳಗಲ್ಲ ಅತ್ತೆ ಮಾವ ಬಂದು ಬಳಗ ಎಲ್ಲರೂ ನನ್ನ ತನ್ನರ ಅನ್ನೋದು ಭಾಳ ಇದೆ ಹಳ್ಳಿ ಒಳಗೆ. ಅದೇ ಸರ್, ಅವಾಗ ಮದ್ವಿಕ್ಕಿಂತ ಮುಂಚೆ ಕಾಲೇಜ್ಗೆ ಎಲ್ಲೇ ಹೋಗ್ಬೇಕಾದ್ರೆ ಯಾವ್ದಾರ ಯಾವುದೋ ಒಂದು ಹುಡುಗಿನ ಮಾತಾಡ್ಸಕ 100 ಜನ ಇರ್ತಾರೆ. ಅದೇ ತಾಳಿ ಕೊಳ್ಳಕ್ಕೆ ಹಾಕೊಂಡು ಹೋದ್ರೆ ನನ್ನ ಮಗನೂ ಒಳ್ಳೆ ನೋಡಲ್ಲ ಸರ್. ಮಗ್ಳ ಗಂಡ ಇರ್ತಾನೆ, ಕೊಳ್ಳಕ್ಕೆ ಕಟ್ಟಿದ ತಾಳಿ ಇರುತ್ತೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಬಹಳ ಕುತೂಹಲ ಅಂದ್ರೆ ನಿಮ್ಮ ಮದುವೆ ಪ್ರಸಂಗ ಹೇಳ್ರಿ, ಹೆಂಗ್ ಶುರು ಆಯ್ತು? ಆಯ್ತು, ನಾನು ನಮ್ದು ಹಿರೇಮನಪುರ ಸರ್, ಕುಷ್ಟಗಿ ಹತ್ರ ಹಿರೇಮನಪುರ ಅಂತ ಅವ್ರ ಮನೆ ಸರ್. ಅಲ್ಲಿ ನಾನು ಸೆಕೆಂಡ್ ಪಿ ವರ್ಗೂ ಓದಿದ್ದೀನಿ. ರಿಚ್ ಫ್ಯಾಮಿಲಿ ಒಳಗೆ ಚೆನ್ನಾಗಿ ರಿಚ್ಚಾಗೆ ಬೆಳೆಸಿದ್ದಾರೆ. ನಮ್ಮಪ್ಪ ಬಡವ ಆದ್ರೆ ನಮ್ಮ ರಿಚ್ಚಾಗೆ ಬೆಳೆಸಿದ್ದಾನೆ. ಬಟ್ ನನ್ನ ತಲೆಗೆ ಏನಿತ್ತು ಅಂದ್ರೆ ಜಾಬ್ ಜಾಸ್ತಿ ಜಾಬು ಇದು ಟ್ಯಾಲೆಂಟ್ ಇದ್ದಾರನ್ನ, ಆಮೇಲೆ ಸ್ಯಾಲ್ರಿ ಜಾಸ್ತಿ ಇರ್ಬೇಕು, ಒಟ್ಟು ಸಿಟಿ ಒಳಗಿರೋರ್ನ ಮದುವೆ ಆಗ್ಬೇಕನ್ನೋದು ಭಾಳ ನನ್ನ ತಲೆಗಿತ್ರಿ. ಅವಾಗ ಮದ್ವೆಕ್ಕಿಂತ ಮುಂಚೆ ಚೆನ್ನಾಗಿರ್ಬೇಕು, ನೋಡಾಕ ಹೈಫೈ ಜೀವನ ಇರ್ಬೇಕು ಅಂತ ಆ ಥರ ಥಿಂಕಿಂಗ್ ರೀ ನಮ್ದು. ಬಟ್ ಅಪ್ಪಾಜಿ ಒಟ್ಟು ಜಾಬ್ ಇರೋರಿಗೆ ಕೊಡ್ಬೇಕನ್ನೋದು ಅಪ್ಪಾಜಿ ಒಂದು ತಲೆಗಿತ್ತು. ಬಟ್ ದೊಡ್ಡ ಜಾಬು ಸಣ್ಣ ಜಾಬ್ ಅಂತ ಏನಿರಲಿಲ್ಲ ಸರ್. ಒಟ್ಟು ಜಾಬ್ ಇದ್ದರೆ ಕೊಡ್ಬೇಕು. ಗೌರ್ಮೆಂಟ್ ಜಾಬ್ ಇದ್ದಾಗ ಅದು 5,000 ಇರಲಿ 10,000 ಇರಲಿ ರೀ, ಆ ಜಾಬ್ ಇದ್ರೆ ಕೊಡ್ಬೇಕನ್ನೋದು ನಾವು ಅಪ್ಪಾಜಿ ಥಿಂಕಿಂಗ್ ರೀ. ಒಟ್ಟು ಅದೇ ಥರನೇ ಇವ್ರ ಮದುವೆ ಆಯ್ತು ಸರ್. ಇವ್ರ ಮದುವೆ ಆದ್ಮೇಲೆ ಏನು ಗೊತ್ತಾಯ್ತು ಅಂತಂದ್ರೆ, ನಾವು ಈ ಮದುವೆಗೆ 10 ವರ್ಷ ಆಯ್ತು ಸರ್. ನಮ್ಮ ಮದುವೆಗೆ ಇವಾಗ ಅನ್ಸುತ್ತೆ ರಿಚ್ ಇದ್ದಾರ ಮದುವೆ ಆಗ್ತಿದ್ದೆ, ಬಟ್ ಈ ಜೀವನ ಸಿಗ್ತಿರ್ಲಿಲ್ಲ ಸರ್. ಯಾಕಂದ್ರೆ ರೊಕ್ಕ ಇರುತ್ತೆ, ನೆಮ್ಮದಿ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ರೊಕ್ಕ ಬೇಡ, ರೊಕ್ಕ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಬೇಕು. ಕೇರ್ ಮಾಡಾರ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರ ಅಂತಾರ ಮದುವೆಗಿಂತ ಸರ್. ಅದು ಭಾಳ ಹೆಮ್ಮೆ ಇದೆ ನನಗೆ. ಬಟ್ ನನಗೆ ನಮ್ಮ ಮದುವೆಗಿಂತ ಮುಂಚೆ ರಿಚ್ ಇದ್ದಾರನ ಅಕೌಂಟ್ನಾಗ ಅದು ಅಮೌಂಟ್ ಇಟ್ಕೊಂಡಾರ ನನ್ನ ಮದುವೆ ಆಗ್ಬೇಕು ಅನ್ನೋ ಥಿಂಕಿಂಗ್ ಇತ್ತು ಸರ್ ಭಾಳ. ಬಟ್ ಇವ್ರ ಮದುವೆ ಆದ್ಮೇಲೆ ಅರ್ಥ ರೊಕ್ಕ ಮೇನಲ್ಲ, ಜೀವನ ಹೆಂಗೆ ಮಾಡ್ತೀವಿ, ಅವ್ರು ಹೆಂಗೆ ನಮ್ಗೆ ಇದನ್ನ ಮಾಡ್ತಾರೆ ನನ್ನ ಮೇನ್ ಅಂತ ಅರ್ಥ ಆಯ್ತು ಸರ್. ಅದು ಇನ್ನೂ ಆ ವಯಸ್ಸು ಅಲ್ವೇ ಇಲ್ಲ ಮದುವೆ ಆಗುವಾಗ ಅಲ್ವಾ? ಇದು ಎಲ್ಲ ಯಾವಾಗ ನಿಮ್ಗೆ ಅನುಭವ ಬಂದಿದ್ದು, ಅಥವಾ ಯಾರ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಏನ್ ನಡೀತಿತ್ತು ಆಕ್ಚುಲಿ ನಿಮ್ಮ ಗೆಳತಿಯರು? ಅದೇ ನಮ್ಮ ಫ್ರೆಂಡ್ಸ್ ಒಳಗೆ ಅಂದ್ಮೇಲೆ ಅದೇ ಸರ್. ಅವಾಗ ಕಾಲೇಜ್ ಬಂತಿರೋಕಾರ ನನ್ನ ಹುಡುಗ ಹಂಗಿದ್ದಾನೆ, ನಿನ್ನ ಹುಡುಗ ನನ್ನ ಮದುವೆಗ ಹುಡುಗ ಅಷ್ಟು ಸ್ಯಾಲ್ರಿ ಇದೆ, ಈ ಪೇಮೆಂಟ್ ಮಾಡ್ತಿದ್ದಾನೆ, ಮನೆ ಅಷ್ಟಿದಾವೆ, ಹೊಲ ಇಷ್ಟಿದಾವೆ. ಆಲ್ಮೋಸ್ಟ್ ಅಲ್ಲಿ ಕಾಲೇಜ್ ಅಂದ್ಮೇಲೆ ಹುಡುಗಿರ್ ಲೈಫ್ ಒಳಗೆ ಎಲ್ಲರೂ ಫ್ರೆಂಡ್ಸ್ ಒಳಗೆ ಈ ಸರ್ಕಲ್ ಒಳಗೆ ಆತರ ಇದ್ದೇ ಇರುತ್ತೆ. ಬಟ್ ನಾವಪ್ಪಾಜಿ ಅಂದ್ರೆ ಯಾರೇ ತಂದೆ ತಾಯಿ ಅತ್ತು ಮಕ್ಳಿಗೆ ಯಾರು ಅವತ್ತು ಶ್ರೀಮಂತಿಗೆ ಕೊಡ್ಲಿ ಬಡವ್ರ ಮನೆ ಕೆಟ್ಟದ್ ಮಕ್ಳಿಗೆ ಮಾತ್ರ ಯಾರೇ ತಂದೆ ತಾಯಿ ಕೆಟ್ಟದ್ ಮಾತ್ರ ಬಯಸಲ್ಲ ಸರ್. ಎಲ್ಲರೂ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ನಾವ್ ಹೆಂಗ್ ಮಾಡ್ತೀವಿ ಜೀವನ ಅದ್ರ ಮೇಲೆ ಹೋಗುತ್ತೆ ಸರ್. ನಾವು ಅತಿ ಆಸೆ ಪಡ್ಬಾರ್ದು ಸರ್ ಯಾವದಕ್ಕೂ. ಜೀವನ ಅಂದ್ಮೇಲೆ ರಿಚ್ ಇದ್ದಾರನ್ನ ಮದುವೆ ಆಗ್ಬೇಕು ಅನ್ನೋದೇನಿಲ್ಲ ಸರ್. ಏನೇ ಇಲ್ದೇ ಇರೋ ಮದುವೆ ಆದ್ರೇನೆ ಲೈಫ್ ಚೆನ್ನಾಗಿರುತ್ತೆ ಸರ್. ತುಂಬ ಜನ ಇವತ್ತು ನಮ್ಮ ಜೀವನ ನಾವು ಕಟ್ಕೊಳ್ಳೋಣ ಅನ್ನೋ ಬರದಲ್ಲಿ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ. ಸಿಟಿಗೆ ಹೋಗೋಣ, ಅಲ್ಲಿ ಜೀವನ ಮಾಡೋಣ, ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋಣ ಅಂತ ಬಯಸ್ತಾರೆ. ಹಳ್ಳಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಸಿಟಿಯಲ್ಲಿ ಹೋದ್ರೆ ಜೀವನ ಕಟ್ಕೋಬೋದು ಅಂತ ಮಾಡ್ತಾರೆ. ಅದನ್ನ ಹಳ್ಳಿಯಲ್ಲಿ ಇದ್ದೇ ಕಟ್ಕೋಬೋದಲ್ಲ ಸರ್. ಹಳ್ಳಿಯೊಳಗೆ ಇದ್ಕೊಂಡು ಆರಾಮ್ಸೆ ಕಟ್ಕೋಬಹುದು. ಯಾಕೆ ಸಿಟಿಗೆ ಹೋದ್ರಷ್ಟೇ ದುಡಿಬೋದು ಅಂತ ಏನಿದೆ, ಹಳ್ಳಿಯಾಗ ಇದ್ಕೊಂಡು ದುಡಿಬೋದಲ್ಲ, ಗಂಡಗೆ ಸಪೋರ್ಟ್ ಆಗಿ ನಿಂತ್ಕೊಂಡು. ಅದೇ ಫ್ಯಾಮಿಲಿ ಜೊತೆಗೆ ಇರ್ಬೋದಲ್ಲ. ಸಡನ್ಲಿ ಬಿಡು ನಾವು ಮಾತಾಡ್ಕೊಂಡು ಗಂಡನ ಕರ್ಕೊಂಡು ಹೋಗ್ಬಿಡ್ತೀವಿ, ಇಲ್ಲ ಅಂತಲ್ಲ. ಅಲ್ಲಿ ಜಗಳ ಆದ್ರೂ ಕೇಳಾರ ಯಾರಿರಲ್ಲ, ಹೇಳಾರ ಯಾರಿರಲ್ಲ. ಮನೆಗಾದ್ರೆ ಅತ್ತೆ ಮಾವ ಇರ್ತಾರ, ಅಪ್ಪಾಜಿ ಕಾಲ್ ಮಾಡಿದ್ರೆ ತಂದೆ ತಾಯಿ ಇರ್ತಾರ, ಬಂಧು ಬಳಗ ಇರುತ್ತ, ಹೇಳ್ತಿರ್ತಾರೆ, ಸರಿಪಡಿಸ್ಕೊಂತಿರ್ತೀವಿ, ಖುಷಿಯಾಗಿ ಹ್ಯಾಪಿಯಾಗಿ ಹೋಗ್ತಿರ್ತದೆ ಜೀವನ. ಡೈವರ್ಸ್ಗಳಾಗಕ್ಕೆ ಕಾರಣ ಏನು? ತಮ್ಮಿಬ್ಬರನ್ನ ಸಪ್ರೇಟ್ ಬಿಟ್ಬಿಟ್ರೆ ಹೋಗ್ಬಿಡ್ತಾರ. ಅವ್ರೊಂದೊಂದು ಇವ್ರೊಂದ ಇಂದ ಮನಸ್ತಪ್ಪಾಗಿ ತಾವು ಯಾರು ತಂದೆ ತಾಯಿ ತಂದೆ ತಾಯಿ ಅತ್ತಿ ಮಾವತ್ತು ಯಾರು ಡೈವರ್ಸ್ ಮಾಡ್ಸಿಲ್ಲ. ತಾವು ಗುದ್ದಾಡ್ಕೊಂಡ ಗಂಡ ಏನ್ ತಿದ್ಬೇಕಾದ್ರೇನೆ ಡೈವರ್ಸ್ಗಳು ಆಗ್ತಿರೋದು ಸರ್. ಫ್ಯಾಮಿಲಿ ಒಳಗಿದ್ರ ಇನ್ ಕುಂದ್ರಿಸಿ ನಿಂದಿಸಿ ಎಲ್ಲ ಮಾತುಕತೆ ಎಲ್ಲ ಹೇಳ್ತಾರ. ಫ್ಯಾಮಿಲಿಲಿ ತಾವು ಬೆಂಗಳೂರು ಅಂದ್ರೆ ಮತ್ತೆ ಹಿಂಗೆ ಆಗತ್ತೆ ಸರ್. ಕೇಳುವಷ್ಟು ಪೇಷಂಟ್ಸ್ ಇವತ್ತು ಕೇಳ್ತಾರೆ ಅಂತಾರೆ. ಇವತ್ತಿನ ಪೀಳಿಗೆ ತಂದೆ ತಾಯಿ ಮಾತಾಗ್ಲಿ ಅಥವಾ ಭಾಳ ಕೇಳಲ್ಲ ಸರ್. ಈಗಿನ ಜನ್ರೇಷನ್ ಒಳಗೆ ಕೇಳೋದು ಭಾಳ ಕಮ್ಮಿ. ತಂದೆ ತಾಯಿಗಳು ಮತ್ತೆ ತಮ್ದು ಯೋಚನೆ ಏನಿರುತ್ತೆ ಅದು ಸರ್. ಇವಾಗಿನ ಜನ್ರೇಷನ್ ಕೇಳ್ಬೇಕು. ತಂದೆ ತಾಯಿ ಯಾರು ಅವ್ರ ಮಕ್ಳ ಜೀವನ ಹಾಳು ಮಾಡಕ್ಕೆ ಯಾರು ಇಷ್ಟಪಡಲ್ಲ ಸರ್. ಎಲ್ಲರೂ ಒಳ್ಳೇದಾಗ್ಲಿ ಅಂತಾನೇ ಮಾಡ್ತಾರೆ ಅವ್ರ ಜೀವನ. ಯಾರು ಕೆಟ್ಟದಾಗ್ಲಿ, ನನ್ನ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ಯಾವ ತಂದೆ ತಾಯಿನೂ ಬಯಸಲ್ಲ. ಅವ್ರು ಬಟ್ ತಮ್ಮ ಶಕ್ತಿ ಎಷ್ಟಿದೆ ಅದನ್ನ ಮೀರಿ ಅವ್ರ ಮದುವೆ ಮಾಡಿಕೊಟ್ಟಿರ್ತಾರೆ ಅಂದಮೇಲೆ ನಾವು ಅವ್ರಿಗೊಂದು ಸ್ಪಂದಿಸ ಕಷ್ಟಕ್ಕೆ ಅವ್ರು ನಮ್ಗೆ ಚೆನ್ನಾಗಿ ಮಂದಿಗೆ ಮದುವೆ ಮಾಡಿ ಕೊಟ್ಟಾರ ಅಂದಮೇಲೆ ನಾವು ಅವ್ರಿಗೆ ಹೆಸರು ತರ್ಬೋದು. ನಮ್ಮ ಒಂದು ಹೆಣ್ಣಿನ ಜೀವನದ ಕರ್ತವ್ಯ ಸರ್ ಅದು. ಅದು ಹೆಂಗೆ ಇರಲಿ ಜೀವನ.
ಜೀವನ ಆಯ್ತು, ಇವತ್ತಿರ್ತೀವಿ 3 ದಿನ ಜೀವನ. ನಾವ್ ಹೆಂಗಿದ್ವಿ ಹೆಂಗ್ ಬೆಳೆದ್ವಿ ಅನ್ನೋದು ಅದು ಮೇನ್ ಅಲ್ಲ, ಯಾರ ಜೊತೆ ಹೆಂಗ್ ನಡ್ಕಂತೀವಿ ಹೆಂಗಿದ್ವಿ ಅನ್ನೋದು ಅದು ಮೇನ್ ಸರ್. ಈ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಒಂದೇ ಮನೆ, ಒಂದೇ ಲೈಫು, ಒಂದೇ ಬದುಕು, ಅವ್ರ ಸಂಬಂಧಗಳು ಹೆಚ್ಚು ಕಡಿಮೆ ಒಂದ್ ಕಡೆ ನಡೆದು ಹೋಗುತ್ತೆ. ಈಗೇನ ಗೊತ್ತಾ ಸರ್, ಒಂದ್ ಹೆಣ್ಣಾಗಿ ನಾನು ಬಂದಿದ್ದೀನಿ ಸರ್ ಮನೆ ಬಿಟ್ಟು. ನಾವ್ ಮನೆ ಬಿಟ್ಟು ಬಂದ ತಕ್ಷಣ ನನ್ ಗಂಡ ನಾನು ಅಷ್ಟೇ ಚೆನ್ನಾಗಿರ್ತೀವಿ ಅನ್ನೋದೆಲ್ಲ. ಅವ್ರು ಹಿಂದೆ ನನ್ ಗಂಡ ಅಂದ್ರೆ ಅವ್ರಪ್ಪ ಅವ್ರವ್ವ ಚೆನ್ನಾಗಿ ಬೆಳೆಸಿರ್ತಾರ, ಅವ್ರು ನೋಡ್ಕೊಳ್ಳೋದು ಒಂದ್ ಗಂಡ್ ಮಗನ್ ಕರ್ತವ್ಯ ಅದ್ ಮಗಂದ್. ಸೊಸೆ ಬಂದ ತಕ್ಷಣ ಮಗನ್ ಕರ್ಕೊಂಡು ಹೋಗೋದು ಮೊದ್ಲು ತಪ್ಪು. ಈಗ ನಾವ್ ಹೆಣ್ಮಕ್ಳದೀವಿ, ಈಗ ನಾನ್ ಸಡನ್ಲಿ ಬಂದು ನನ್ ಗಂಡ ನಾನು ಬೇರೆ ಕರ್ಕೊಂಡು ಅಂತ ಇಟ್ಕ, ನಮ್ ತಂದೆ ತಾಯಿ ನಮ್ಮ ಅಣ್ಣನಾರು ಇರ್ತಾರ, ಅವರು ಕರ್ಕೊಂಡೋದೆ ಅವ್ರ ತಂದೆ ತಾಯಿನ ತಾನೆ. ಓಕೆ, ಮತ್ತೆ ಯಾಕೆ ಹಾಗಾದ್ರೆ ಒಂದ್ ಹೇಳಿ, ಇಷ್ಟು ತಿಳ್ಕೊಂಡ್ಬಿಟ್ಟಿದ್ರೆ ಇಡೀ ಜಗತ್ತಿನಲ್ಲಿ ಜಗಳನೇ ಇರ್ತಿದ್ದಿಲ್ಲ. ಅದೇ ಮೇನ್ ತಪ್ಪಲ್ ಸರ್, ಜನರ ಏನ್ ಕಂದಿರ್ತಾರ ಸರ್. ಒಟ್ಟ ಅವರು ಬಂದಂತ ಸ್ವಸ್ತ್ರ ಅತ್ತೆ ಮಾವನ ತಂದೆ ತಾಯಿ ಸಮಾನ ನೋಡ್ಬೇಕು. ಅಲ್ಲಿ ನಾವ್ ಅವಾಗ ಹಂಗಾದತ್ನಾಗ ನಮ್ ಬಂದಂತ ನಮ್ಮಣ್ಣ ನಿಂತಿ ನಮ್ಮಪ್ಪ ಅಮ್ಮವನ್ನ ತಂದೆ ತಾಯಿ ಸರಿ ನೋಡ್ತಾರ ಸರ್. ಅದ ತಿಳ್ಕೊಂಡಾರ್ದ ಮೇನ್ ದೊಡ್ಡ ಜಗದ್ ಒಂದು ತಪ್ಪಂದ್ರೆ ಅದೇ ಸರ್ ಮೊದ್ಲ ಮಾತು. ಒಟ್ಟು ನಾನೇಕ ನಿಮ್ಮವ್ವ ನಿಮ್ಮಪ್ಪ ಅದನ್ನ ಮೇನ್ ತಪ್ಪು ಸರ್. ಅಂದ್ರೆ ನೀವ್ ಹೇಳೋದ ಕೃತಿಯಲ್ಲಿ ನಾವು ಮೊದಲು ಮಾಡಿ ತೋರಿಸ್ಬೇಕು ಅದನ್ನ ನೋಡ್ತಿರ್ತಾರ ಅವರು, ಕಲಿತಾರೆ ಅಂತ. ಈಗ ಮನೆಗೆ ನೀವು ಹಿರಿಯ ಸೊಸೆಯಾಗಿ ಬಂದಿದ್ದೀರಿ, ನಾಳೆ ಇನ್ನು ಇಬ್ರು ನಿಮ್ ತಂಗಿಯರು ಬರೋರು ಇದಾರೆ ಈ ಮನೆಗೆ, ಸೊ ನಿಮ್ಮನ್ನ ನೋಡಿ ಫಾಲೋ ಮಾಡ್ತಾರೆ ಅಂತೀರಿ. ನಾವು ಇದ್ದೆ ಸರ್. ನಾನೀಗ ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಓದ್ತಾ ಇದ್ದಾರೆ, ಇದು ಮತ್ತೆ ನಾನು ಮದ್ವೆಗೆ ಬಂದ 10 ವರ್ಷ ಸರ್. ನಮ್ಮ ಮನೆಯವ್ರೊಬ್ಬರೇ ದುಡಿತಿದ್ದಾರೆ ಸರ್. ನಾನು ಹಂಗ ಅನ್ಕೊಂಡು ನನ್ನ ಗಂಡ ಕರ್ಕೊಂಡು ಹೋಗೋದಲ್ಲ ಸರ್, ಹಂಗಲ್ಲ. ಅವ್ರಿಗಿಂತ ಫ್ಯಾಮಿಲಿ ಇರುತ್ತೆ ಸರ್. ನನಗೆ ಬಂದ್ಬಿಟ್ರೆ ಅವ್ರು ಬೆಳಕಂಬಂದ್ ರೀತಿ ನಾವು ನಿನ್ನೆ ಮೊನ್ನೆ ಬಂದಿರ್ತೀವಿ, ಬಟ್ ಅವ್ರು ಹುಟ್ಟಿದಿಂದಾನ ಅವ್ರ ತಂದೆ ತಾಯಿ ಜೋಪಾನ ಮಾಡಿರ್ತಾರ ಅವ್ರು. ನಾ ಸಡನ್ಲಿ ಕರ್ಕೊಂಡ್ಬಿಟ್ರೆ ಆ ಫ್ಯಾಮಿಲಿ ನೋವಾಗತ್ತಾನೆ. ಅಲ್ಲಿ ನಮ್ಮಪ್ಪ ನಮ್ಮವನಾರು ಇರ್ತಾರ, ಅವ್ರು ಕರ್ಕೊಂಡ್ರು ನಮ್ಮ ತಂದೆ ತಾಯಿಗೆ ಜೋಪಾನ ಹುಟ್ಟಿಸಿ ಎಲ್ಲ ಬೆಳೆಸಿ ಜೋಪಾನ ಮಾಡ್ತಾರೆ, ಅವ್ರಿಗೆ ನೋವಾಗುತ್ತಾ ಸರ್. ಇನ್ ತಿಳ್ಕೊಂಡ್ಬಿಟ್ರೆ ಪ್ರಪಂಚದಾಗ ಏನಿಲ್ಲ ಸರ್. ಇರೋದು 3 ದಿನ, ಏನಕ್ಕೆ ಜಗಳ ಆಡ್ಬೇಕು, ಏನಕ್ಕೆ ಗುದ್ದಾಡ್ಬೇಕು, ಯಾಕೆ ಆಸ್ತಿಗೆ ಯಾಕೆ ಗುದ್ದಾಡ್ಬೇಕು, ಮನೆಗೆ ಯಾಕೆ ಗುದ್ದಾಡ್ಬೇಕು. ಇವಾಗ ಸಾಯ್ತೀವಿ ಅನ್ನೋದೇನು ನನಗೆ ಗೊತ್ತಾ ಇಲ್ಲ. ಈ ಸತ್ರೇನ ಆಸ್ತಿ ಅಂತ ತೋತ್ಕೊಂಡು ಹೋಗ್ತೀವ ಇಲ್ಲ, ಇರೋ ತನಕ ಹೌದಾ ಅಲ್ಲ ಅಷ್ಟೇ ಸರ್. ಅಪ್ಪ ಆಯ್ತಪ್ಪ, ಈಗ ಯಾರಂತ ಸರ್ ಈಗ ನೀವು ಬರ್ತಿದ್ದೀರಾ, ಚಾನಲ್ ನಡೆಸ್ಕೊಡ್ತೀರಾ, ಒಳ್ಳೆಯವರು ಅಂತ ಅನ್ಸ್ಕೊಂತೀರಾ. ಒಳ್ಳೆಯವ್ರು ಅನ್ಸ್ಕೊಂಡ್ಬಿಟ್ರು ಸಾಕು, ನೀವಿಂದ ಆಸ್ತಿ ಎಷ್ಟೇ ಇರಲಿ ಏನಿರಲಿ ಅದು ಮ್ಯಾಟ್ರೇ ಆಗಲ್ಲ ಸರ್. ಜೀವನದಾಗ ಏನಿದೆ ಸರ್, ಯಾಕೆ ಸರ್ ಜಗಳ, ಯಾಕೆ ಹೊಲ ಮನಿ ಆಸ್ತಿ, ಇದು ನಂದು ಇದು ನಿಂದ ಅಂತ ಏನು ಸರ್, ಏನು ಉದ್ಕೊಂಡು ಹೋಗ್ತೀವಿ ಹೇಳಿ. ಈ ಸದ್ದಕ್ಕೆ ಸತ್ರ ಚೆನ್ನಾಗಿರೋದು ಏನಾರು ಮೈಮೇಲೆ ಬಟ್ಟೆ ಬಂಗಾರ ಇದ್ರೆ ಬಿಚ್ಚಿ ಕುಣಕಿಡ್ತಾರೆ ಸರ್. ಯಾಕೆ ಸುಮ್ಮನೆ ಇದಕ್ಕೆಲ್ಲ ಪೇಚಾಡ್ಬೇಕು, ಯಾಕೆ ಗುದ್ದಾಡ್ಬೇಕು ಸರ್. ಚೆನ್ನಾಗಿರ್ಬೇಕು, ಇರೋ ತನಕ ಆರೋಗ್ಯ ಮೇನ್ ಸರಿಗಿಂದ, ಆರೋಗ್ಯ ಚೆನ್ನಾಗಿಟ್ಕೋಬೇಕು. 4 ಜನರ ಬಾಯಾಗ ಒಳ್ಳೆಯರು ಅಂತ ಅನ್ಸ್ಕೋಬೇಕು ಸರ್. ಅವನು ಅದೇನೋ ಕಾರ್ ತಂದ, ಇವನೇನೋ ಜಮೀನ್ ಮಾಡ್ದ, ಅವ್ರವ್ರು ಇದು ಸರ್. ಅವ್ರ ಕಾರ್ ತಂದ್ರು ನಮ್ದು ಏಕ್ತಿಲ್ಲ, ದೇವ್ರು ಎಷ್ಟು ಕೊಟ್ಟಿರ್ತಾನೆ ಅದ್ರಾಗ. ಆ ಕಾರ್ ತಗೊಂಡ್ರ ಕುಣೆಗೆ ಆ ಕಾರ್ನ ಇಟ್ಟು ಮುಚ್ತಾರ ಸರ್, ಇಲ್ಲ ತಾನೆ ಸರ್. ನಾವು ಬಸ್ಸಲ್ಲಿ ಹೋಗ್ತೀವಿ, ಅವ್ರ ಕಾರಲ್ಲಿ ಹೋಗ್ತಾರ. ಇಲ್ಲಿ ಬಸ್ಸಲ್ಲಿ ಹೋದ್ರೆ 100 ರೂಪಾಯಿದಾಗ ಹೋಗ್ತೀವಿ, ಅದೇ ಕಾರ್ ಆದ್ರೆ 200 ರೂಪಾಯಿ ಡೀಸೆಲ್ ಹಾಕ್ಸ್ಬೇಕು ಸರ್. ಅವ್ರವ್ರು ಏಕ್ತಿ ಸರ್, ಅವ್ರು ದೇವ್ರು ಕೊಟ್ಟ ಆಶೀರ್ವಾದ, ನಮ್ಗೆ ಇಷ್ಟ ಕೊಟ್ಟ ದೇವ್ರು, ಇದ್ರಾಗ ಚೆನ್ನಾಗಿದ್ವಿ ಅನ್ಕೋಬೇಕು. ಆಸ್ತಿ ಇದೆ ಚೆನ್ನಾಗಿದಾರ ಅನ್ನೋದು ಏನು ಗ್ಯಾರಂಟಿ ಸರ್. ಒಳಗೆ ನಾವು ಏನಿಲ್ಲ ಅಂದ್ರೆ ಚೆನ್ನಾಗಿರ್ತೀವಿ. ಚೆನ್ನಾಗಿರೋ ಮೀನ್ಸ್ ಏನೋ ವಸ್ತುವಿಂದ ಅದು ವಸ್ತುವಿಂದ ಚೆನ್ನಾಗ ಅಂದ್ ಕಣ್ಣಿಗೆ ಆಕರ್ಷಣೆಗೆ ಚೆನ್ನಾಗಾದ್ರೆ ಒಳಗಿಂದ ಬರೀ ಟಾರ್ಚರ್ ಅಲ್ಲೇ ಬಿಡು, ರೊಕ್ಕ ಸಿಕ್ಕಾಪಟ್ಟೆ ಇರತ್ತ, ಕಾರ್ ಇರತ್ತ, ಬಂಗ್ಲೆ ಇರತ್ತ, ನೆಮ್ಮದಿನ ಇಲ್ಲ ಅಂತ ತಗೊಂಡು ಏನು ಮಾಡೋಕ್ಕಾಗುತ್ತೆ ಸರ್. ಅದೆಲ್ಲ ಮೇನ್ ನೆಮ್ಮದಿ ಮೇನ್ ಸರ್ ಮನುಷ್ಯನಿಗೆ. ಆರೋಗ್ಯ, ನೆಮ್ಮದಿ, ಇದು ನನ್ನರು ತನ್ನರು ಬಂದು ಬಳಗ ಅನ್ನೋದು ಇದ್ರೆ ತಾನೇ ಸರ್ ಫ್ಯಾಮ್ಲಿ. ಇಲ್ಲಾಂದ್ರೆ ಅದೇಂಗೆ ಫ್ಯಾಮ್ಲಿ ಅಂತ ಅನ್ಸ್ಕೊಳತ್ತೆ ಸರ್. ಎಷ್ಟು ಜನ ನೀವು ನಿಮ್ಮ ತಂದೆ ತಾಯಿಗೆ? ನಮ್ಮ ತಂದೆ ತಾಯಿಗೆ ನಾವು 2 ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು ಸರ್. ಓ, ದೊಡ್ಡ ಫ್ಯಾಮಿಲಿ. ಓಕೆ, ಏನು ಮಾಡ್ತಿದ್ರು ನಿಮ್ಮ ತಂದೆ? ನಮ್ಮ ತಂದೆ ಗೌಂಡಿ ಕೆಲಸ, ಮನೆ ಕಟ್ಟ ಕೆಲಸ ಮಾಡ್ತಿದ್ದಾರೆ ಸರ್. ಗೌಂಡಿ ಕೆಲಸ? ಗೌಂಡಿ ಕೆಲಸ. ನಮ್ಮ ಮಮ್ಮಿಯವ್ರು ಕೂಲಿ ಕೆಲಸ ಮಾಡ್ತಾರೆ, ಇವಾಗ್ಲೂ ಹೋಗ್ತಾರೆ ಸರ್. ಓ, ಇವಾಗ್ಲೂ ಮಾಡ್ತಾರೆ. 5 ಜನ ನಿಮ್ಮನ್ನು ಓದಿಸಿದ್ದಾರೆ? ಎಲ್ಲರೂ ಓದಿಸಿದ್ದಾರೆ ಸರ್. ನಿಮ್ಮ ತಂದೆ ತಾಯಿ ಓದಿದ್ರ? ಇಲ್ಲ ಸರ್, ನಮ್ಮ ಅಪ್ಪಾಜಿಯರು ಏನೋ 1ನೇ ಕ್ಲಾಸ್ ತನಕ ಅಷ್ಟೇ ಓದಿದ್ರಂತ ಅಷ್ಟೇ. ನಮ್ಮ ಮಮ್ಮಿ ಅಂಕರ ಸ್ಕೂಲ್ ಮೆಟ್ಲೇ ಎತ್ತಿಲ್ಲ, ಅದು ದಿನಾನು ಕೂಲಿ ಹೋಗ್ತಾರೆ, ಇವಾಗ್ಲೂ ಹೋಗ್ತಾರೆ. ನೀವ್ ಹೆಂಗ ಅಲ್ಲಿ ಓದಕ್ ಸಾಧ್ಯ ಆಯ್ತು ಅಂದ್ರೆ ಹೆಂಗ್ ಗೊತ್ತಾ, ನಮ್ಮ ಅಪ್ಪಾಜಿಯರು ಸಣ್ಣರು ಇರ್ಬೇಕಾದ್ರೇನೆ ನಮ್ಮ ಅಪ್ಪಾಜಿ, ನಮ್ಮ ಅಜ್ಜ ನಮ್ಮಮ್ಮ ತೀರ್ಕೊಂಡ್ಬಿಟ್ರು. ಅವಾಗ ನಮ್ಮ ಅತ್ತಿಯರು, ನಮ್ಮ ಕಾಕ ಒಬ್ರು, ನಮ್ಮ ಅತ್ತಿಯರಿಬ್ರು. ಅವಾಗ ಅವ್ರನ್ನೆಲ್ಲ ಮದ್ವೆ ಮಾಡ್ಕೊಡೋ ಜವಾಬ್ದಾರಿ ಎಲ್ಲ ಅಪ್ಪಾಜಿ ಮೇಲೆ ಇತ್ತಲ್ಲ. ಅವಾಗಿಂದಾನೆ ಅವಾಗೆಲ್ಲ 8-10 ಪೈಸೆ ಕೊಡ್ತಾರೆ, ಅದಕ್ಕೆಲ್ಲ ಕಟ್ಟಕ್ಕೆ ಹೋಗಿದಾರಂತ ನಮ್ಮ ಅಪ್ಪಾಜಿ. ಅವಾಗೆಲ್ಲ ಅಂಗಡಿಯಾಗ 10 ಪೈಸೆ ಕೊಟ್ಟು ಇಟ್ಟು ತಗೊಂಬಂದೆ ಅಂದ್ರೆ ಅದನ್ನ 3 ದಿನ ಮಾಡ್ಬೇಕಿತ್ತಂತ ಸರ್ ನಮ್ಮ ಅಪ್ಪಾಜಿಯರು. ಹಂಗೆ ಬೆಳಕಂತ ಬಂದು ಅವ್ರ ತಂಗಿಯರು ಅವ್ರ ಅಕ್ಕನವ್ರು ಮದುವೆ ಮಾಡಿ ಎಲ್ಲ ಮಾಡಿ, ಆಮೇಲೆ ನಮ್ಮದೊಂದು ಇದಾದ್ಮೇಲೆ ಆಮೇಲೆ ನಾನು ಫಸ್ಟ್ ಅಂತ ಕಷ್ಟ ನನ್ನ ಮಕ್ಳು ಪಡಿಬಾರ್ದು ಅನ್ನಕ್ಕೆ ಹಗಲು ರಾತ್ರಿ ದುಡಿದು ನಮ್ಮ ಈ ಸ್ಥಾನಕ್ಕೆ ತಂದಿದ್ರು ಸರ್. ನಮ್ಮ ಅಣ್ಣ ಒಬ್ನ ಕೆಲ್ಸಕ್ಕೆ ಹೋಗ್ತಾನೆ ಸರ್. ಒಬ್ರು ಅಣ್ಣ ಗೌಂಡಿ ಕೆಲಸ, 2 ಅಣ್ಣನಾರು ಗೌಂಡಿ ಕೆಲಸನ ಮಾಡ್ತಾರೆ ಸರ್, ಅಪ್ಪಾಜಿ ಕೆಲಸನ ಮಾಡ್ತಾರೆ. ಒಬ್ಬ ಅಣ್ಣ ರಿಯಲ್ ಎಸ್ಟೇಟ್ ಕೆಲಸದಲ್ಲಿ ವರ್ಕ್ ಮಾಡ್ತಾನೆ ಸರ್, ಅಲ್ಲೇ ಲೇವಾಟ್ ಒಳಗೆ.
ಈಗ ದೊಡ್ಡವರಾದ್ಮೇಲೆ ನೀವು ಮಕ್ಕಳು ದುಡಿತಿದ್ದೀರಿ, ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ಇವಾಗಾದ್ರೂ ಎಸ್ ಸರ್, ನಮ್ಮ ಅಪ್ಪಾಜಿ ಬಗ್ಗೆ ಆತ್ನ ನಾವು ನಮ್ಮ ಅಣ್ಣನವ್ರು ದುಡಿಬೋದು, ಏನೋ ಮಾಡ್ಬೋದು. ನಮ್ಮ ಅಣ್ಣಂದು ಮದುವೆ ಆಗಿದೆ. ಬಟ್ ನಮ್ಮ ಅಪ್ಪಾಜಿನ ಯಾರ ಹತ್ರನೂ 1 ರೂಪಾಯಿನ ಕೈ ಚಾಚ್ಬಾರ್ದನ್ನ ಒಂದೇ ಕಣ್ ಮಕ್ಕಳ ಜೊತೆ 1 ರೂಪಾಯಿ ಸರ್ ಇವತ್ತು ಕೆಲಸ ದುಡಿತಾ ಇದ್ದಾರೆ ಸರ್. ನಮ್ಮ ಅಪ್ಪಾಜಿನ ಇದು ಸ್ವಭಾವ ಸರ್, ಯಾರ ಜೊತೆನೂ 1 ರೂಪಾಯಿ ಇಸ್ಕೊಬಾರ್ದು. ಇವತ್ತಿಗೂ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ಈಗ ನೀವು ಎಷ್ಟನೇದವರು? ನಿಮ್ಮ ನಾನೇ ಸಣ್ಣದವಳು, ನಾನೇ ಚಿಕ್ಕವಳು. ಲಾಸ್ಟ್ ನಾನೇ ಚಿಕ್ಕವಳು, ಪ್ರೀತಿಯ ತಂಗಿ ಮನೆಗೆ ನೀವು? ನಾನೇ ಚಿಕ್ಕವಳು ಸರ್. ಓಕೆ. ಎಲ್ಲರೂ ಕೂಡಿ ಸ್ಕೂಲ್ಗೆ ಪಲ್ಗೆ ಹೋಗ್ತಿದ್ರಿ ಅಂದ್ರೆ ಸ್ವಲ್ಪ ನಮ್ಮ ಅಣ್ಣನವ್ರಿಗೆ ನಮ್ಗೆ ಭಾಳ ಡಿಫ್ರೆನ್ಸ್ ಇದೆ ಸರ್. ಏಜ್ ಒಳಗೆ ಭಾಳ ಡಿಫ್ರೆನ್ಸ್ ಇದೆ ಸರ್. ನಮ್ಮ ಅಣ್ಣ ನಂಗೊಂದು, ನಮ್ಮ ಅಣ್ಣ ನಾನು ಇತ್ತು 3ನೇ ಕ್ಲಾಸ್ ಇದ್ದವರೆಗೂ 7th ಕ್ಲಾಸ್ವರೆಗೂ ಕ್ಲಾಸ್ಮೇಟ್ ಸರ್. ನಮ್ಮ ಬ್ರದರ್ ನಾನು. ಆಮೇಲೆ ಅವ್ನು 7th ಇಂದ ಬಿಟ್ಟ, ನಾನು 2nd ವರ್ಗೂ ಕಂಪ್ಲೀಟ್ ಮಾಡಿದೆ ಸರ್. ಅವಾಗ ಮ್ಯಾರೇಜ್ ಪ್ರಾಬ್ಲಮ್ ಅಂತ ಅವಾಗ ಮದುವೆ ಆಯ್ತು ಸರ್. ಓಕೆ. ಅಮ್ಮ ಏನು ಹೇಳೋರು? ಅಮ್ಮ ಅಂದ್ರೆ ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು. ನಮ್ದು ಏನು ಇರೋದ್ರಾಗನ ತೃಪ್ತಿಯಾಗಿರ್ಬೇಕು. ಅವ್ರದ್ದು ಅದು ಇದೆ, ಈ ಬಟ್ಟೆ ತಗೊಂಡ್ರೆ ಅವ್ರು ಅದು ಉಟ್ಕೊಂಡ್ರೆ ಆಸೆ ಪಡ್ಬಾರ್ದು, ಇರೋದ್ರಾಗನೇ ಜೀವನ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಯಾರನ್ನೋ ಒಂದು ಮಗು ಹುಟ್ಟುತ್ತಲೇ ಯಾರನ್ನೋ ಅನ್ಕರಣೆ ಮಾಡೋಕ್ಕೆ ಶುರು ಮಾಡುತ್ತೆ, ಯಾರನ್ನ ನೋಡಿ ಕಲಿಯೋದಕ್ಕೆ ಶುರು ಮಾಡುತ್ತೆ. ನನಗೆ ಇಷ್ಟು ನೀವು ನಿಮ್ಮನ್ನು ಮಾತಾಡ್ಸಿದ್ರೆ ಏನೋ ಒಂದು ದೊಡ್ಡ ಅನುಭವ ವಯಸ್ಸಾಗಿರೋ ಥರ ಇರುತ್ತೆ. ಅದು ಹೇಗೆ ಬಂತು ಅಂತ ಒಂದು ಪ್ರಶ್ನೆ ಬರ್ತದೆ. ಯಾರು ನೋಡಿ ಕಲ್ತ್ರಿ ಇದೆಲ್ಲ ಸರ್? ನಾನು ಬೆಳ್ಕೊಂಬಂದಿದ್ದ ಆದಿ ಹತ್ತಿರ ಇದೆ ಸರ್. ಈಗ ಹೇಳು ಬೀಳು, ಒಂದು ಕಾಲೇಜ್, ಒಂದು ಹುಡುಗಿಯಾಗಿ ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೇಳು ಬೀಳು ಸಹಜ ಸರ್. ಆ ಹೇಳು ಬೀಳೇನ ನಾನು ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಮಾತಾಡಕ್ಕೆ ನಂಗೆ ಶಕ್ತಿ ಕೊಟ್ಟಿದ್ದ ಆ ಹೇಳು ಬೀಳು ಸರ್. ಹೇಳು, ಹೌದಾ? ಏನು ಒಂದಿಷ್ಟು ಎಕ್ಸಾಂಪಲ್ ಅಂತ ಸರ್. ಈಗ ಆಲ್ಮೋಸ್ಟ್ ಅಲ್ಲ ಅಂದ್ರೆ ಹುಡುಗಿರಂದ್ಮೇಲೆ ಹೋಗ್ತಿರ್ತೀವಿ ಸರ್, ಬರ್ತಾ ಇರ್ತೀವಿ, ಕಾಲೇಜ್ ಹೋಗ್ತಿರ್ತೀವಿ, ಬರ್ತಾ ಇರ್ತೀವಿ. ಹುಡುಗರು ಆಯ್ತಲ್ಲ ನಮ್ಮ ಮಾಮೂಲಿ ಸರ್ ಇವೆಲ್ಲ. ಅದೇ ನಾವು ಸ್ಟ್ರಾಂಗ್ ಇದ್ರೆ ಯಾವ ಹುಡುಗನೂ ನಮ್ಗೆ ಟಚ್ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ನಾವು ಅದವ್ರ ತಕ್ಷಣ ಹಲ್ಗಿರ್ಕೊಂಡು ಮಾತಾಡಿದ್ರೆ ಸಮಸ್ಯೆ ಆಗುತ್ತೆ ಸರ್. ನಾವು ಯಾಕೆ ಅನ್ನಂಗಿದ್ರೆ ಸ್ಟ್ರಾಂಗ್ ಇದ್ದೇ ಇರ್ತೀವಿ ಸರ್. ಯಾಕಂದ್ರೆ ನಮ್ಮ ಅಪ್ಪಾಜಿ ನಮ್ಗೆ ಅಷ್ಟೊಂದು ನಾನು ಕಷ್ಟಪಟ್ಟಿದ್ದು ನನ್ನ ಮಕ್ಳು ಕಷ್ಟಪಡ್ಬಾರ್ದು ಅನ್ನೋದು ಚೆನ್ನಾಗಿ ಬೆಳೆಸಿದ್ದಾರೆ ಸರ್. ಸರ್ ನಾನು ಇದು ಮಾಡಿದ್ರೆ ನಾವು ಅಪ್ಪಾಜಿ ಹುಡುಗನ ಕೊಟ್ಟು ಮದುವೆ ಮಾಡ್ಕೊಂತ ಮಾಡಕ್ಕೆ ರೆಡಿ ಇದ್ರು ನಾವು ಅಪ್ಪಾಜಿ. ಹಂಗಲ್ಲ, ನಾವು ಅಪ್ಪಾಜಿ 20 ವರ್ಷ ನಮ್ಗೆ ಸುಖವಾಗಿ ಬೆಳೆಸಿದೆ. ನಾನು ಇನ್ನೊಂದು 20 ವರ್ಷ ತಂದೆ ಖುಷಿಗೋಸ್ಕರ, ತಂದೆ ಯಾರು ತೋರಿಸ್ತಾರೋ ಅವ್ರ ಮದುವೆಗ ತಪ್ಪಲ್ಲ. ಲವ್ ಮಾಡಿರ್ತಾರ ಪ್ರಪಂಚದಾಗ, ಯಾರು ಲವ್ ಮಾಡ್ಲಾರ್ದಾರ ಯಾರು ಇಲ್ಲ. ಬಟ್ ತಂದೆ ತಾಯಿಗೋಸ್ಕರ ಬದುಕಬೇಕು. ಯಾಕಂದ್ರೆ 20 ವರ್ಷ ನಮ್ಗೆ ಬೆಳೆಸಿರ್ತಾರೆ ಅಂತ ಇನ್ನೊಂದು 20 ವರ್ಷ ಅವ್ರ ಖುಷಿಗೋಸ್ಕರ ನಾವು ಅವ್ರ ಖುಷಿನ ಕಳಿಬಾರ್ದಕ್ಕೆ, ಖುಷಿಗೋಸ್ಕರ ಬದುಕ್ಬೇಕ್ರಿ ನಾವು. ಮತ್ತು ಅವರು ಕೂಡ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸ್ತಾರೆ. ಯಾವ ತಂದೆ ತಾಯಿ ಆದ್ರೂ ಕೆಟ್ಟದ ಅಂತಲ್ಲ. ಅವ್ರಿಗೆ ತಂದೆ ತಾಯಿ ಹಿರಿಯರಾದವ್ರಿಗೆ ಗೌರವ ಅನ್ನೋದು ಭಾಳ ದೊಡ್ಡದಿರುತ್ತೆ ಅವ್ರಿಗೆ. ನಾವೆಲ್ಲ ಈ ಕಾಲೇಜ್ ಹೋಗ್ತಿರ್ತೀವಿ, ಬರ್ತಿರ್ತೀವಿ, ಮದುವೆಗೆ ಬಿಡು ಗೌರವ ಅಂದ ತಕ್ಷಣ ಏನು ಅಂತ ಅನ್ಸುತ್ತೆ. ಬಟ್ ಅವಾಗ ಹಿರಿಯರ ಜನಕ್ಕೆ ಹಂಗಿರಲ್ಲ. ಯಾಕಂದ್ರೆ ಅವರು ಒಂದು ಗೌರವಯುತದಿಂದ ಬೆಳ್ಕೊಂಡು ನಡ್ಕೊಂಡು ಎಲ್ಲರ ಜೊತೆ ಸುಮ್ಸುಮ್ತವಾಗಿ ಬಂದಿರ್ತಾರೆ. ಅವ್ರು ಮರ್ಯಾದೆ ಅಂದ ತಕ್ಷಣ ಅಲ್ಲಿ ಒಂದು ಇದು ಬರುತ್ತೆ ಅವ್ರಿಗೆ. ನಾವು ಮಕ್ಕಳಾಗಿ ಅವ್ರ ತಂದೆ ತಾಯಿ ಮರ್ಯಾದೆ ತೆಗೆದ್ರೆ ಹೌದು ಅಂತಾರೆ. ಒಂದು ಲವ್ ವಿಚಾರಕ್ಕೆ ಯಾರೋ ಬೇರೋ ಜಾತಿ ಇದ್ದಾರನ್ನ, ಬೇರೋ ಯಾರನ್ನೋ ಲವ್ ಮಾಡಿ ಮದುವೆ ಆಗ್ಬಿಡ್ತೀರಾ, ತಂದೆ ತಾಯಿ ಗತಿ ಏನು? ಯಾಕಂದ್ರೆ ಮರ್ಯಾದೆಗೋಸ್ಕರನೇ ಬದುಕ್ತಿರ್ತಾರೆ. ಅವ್ರ ಮದುವೆ ನಮಗೆಲ್ಲ ಅಷ್ಟು ಮರ್ಯಾದೆ ಕಾಪಾಡ್ಕೊಂಡು ನಮ್ಮ ಜೀವನ ಮಾಡಿ ನಮ್ಮ ಅಷ್ಟೊಂದು ಬೆಳೆಸಿರ್ತಾರೆ. ಆ ಜೀವನ ಮಾಡಿ ಏನು ಪ್ರಯೋಜನ? ಅಷ್ಟು ವರ್ಷ ಬೆಳೆಸಿದ್ಕೆ ಏನು ಪ್ರಯೋಜನ? ಅವ್ರು ಹುಟ್ಟು ಬಂದಿದ್ದಾರೆ ತಂದೆ ತಾಯಿಯಿಂದ ತಾನೆ. ಅವ್ರಿಗೆ ಯಾಕೆ ಇದನ್ನ ಮಾಡ್ಬೇಕು? ಅಷ್ಟಿದೆಯಾ ಹೇಳ್ಬೇಕು, ಒಪ್ಪಿಸ್ಬೇಕು. ಅವ್ರು ಇಷ್ಟ ಇಲ್ಲ ಅಂದ್ರೆ ತಂದೆ ತಾಯಿಗೂ ಫೋರ್ಸ್ ಮಾಡಬಾರ್ದು. ತಂದೆ ತಾಯಿ ಯಾರು ತೋರಿಸ್ತಾರ ಅವ್ರ ಮದ್ವೆ ಆಗ್ಬೇಕು. ಈಗ ಇತ್ತಿತ್ತಲಾಗಿ ಈ ಪ್ರಕರಣಗಳು ಜಾಸ್ತಿ ಇದೆ. ಅದು ಏನಂದಿಲ್ಲ ಸರ್, ಪ್ರತಿಯೊಬ್ರು ಇವತ್ತು ನಾನೇ ಯಾರು ತಂದೆ ತಾಯಿ ಮಾತು ಕೇಳಲ್ಲ, ಅವ್ರು ಇಷ್ಟ ಬಂದಂಗೆ ಮಾಡ್ತಿರ್ತಾರ ಅಂತ ಆಮೇಲೆ ಲೈಫ್ನಾಗ ಒಂದಿಲ್ಲ ಒಂಥರ ಅನ್ಭವಿಸ್ತಾರೆ ಸರ್ ಅವ್ರು. ಆಗ್ತಿರ್ ಸರ್, ಪ್ರಪಂಚದಲ್ಲಿ ಲವ್ ಮ್ಯಾರೇಜ್ ಆಗಿಲ್ಲ ಅಂತಲ್ಲ, ಆಗ್ತಿರ್ತಾವ. ಮನೆ ಪೇರೆಂಟ್ಸ್ ಕೇಳ್ಬೇಕು, ಒಪ್ಪಿಸ್ಬೇಕು. ಈಗ ಯಾರೋ ಬೇರೆ ಜೊತೆ ಇರುತ್ತೆ, ಈ ಕಡೆ ಬೇರೆ ಜೊತೆ ಎಲ್ಲರ ಮೈಗಾರದು ಒಂದೇ ರಕ್ತನ ಇಲ್ಲ ಅಂತಲ್ಲ. ಬಟ್ ಅವ್ರು ಹಿರಿಯರು ಅವ್ರೊಂದು ನಂಬಿಕೆ ಇರುತ್ತೆ. ಒಂದು ನಮ್ಗೆ ಯಾರು ಏನು ಅನ್ಬಾರ್ದು, ಯಾರು ಇದು ಮಾಡ್ದು, ನನ್ನ ಮಕ್ಕಳ ಹೇಳ್ದಂಗೆ ಕೇಳ್ಬೇಕು. ಈಗ ನಾವ್ ಹೇಳ್ದಂಗೆ ಕೇಳ್ಬಿಟ್ರೆ ಜನ ಏನೂ ಮಾತಾಡಲ್ವಾ? ನಮ್ಮ ಬಗ್ಗೆ ಮಾತಾಡಲ್ಲ, ತಂದೆ ತಾಯಿ ಬಗ್ಗೆ ಮಾತಾಡ್ತಾರೆ. 20 ವರ್ಷ ಬೆಳೆಸಿರ್ತಾರೆ. ತಂದೆ ತಾಯಿ ಜೊತೆ ಬಗ್ಗೆ ಯಾರ ಕೇಳ್ದ ಮಾತಾದ್ರೆ ಸಿಟ್ಟು ಬರ್ತಿಲ್ಲ ಸರ್. ಅದ್ ತಿಳ್ಕೊಂಡು ನೋಡಿದ್ರ ನಿಜವಾಗ್ಲೂ ಏನಿಲ್ಲ ಸರ್. ತಿಳ್ಕೊಂಡು ನೋಡ್ರಿ ಏನಿಲ್ಲ ಸರ್. ಬಟ್ ಈ ಮನೆಗೆ ಬರ್ತೀರಿ ನೀವು ಮದುವೆ ಆಗಿ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಈ ಮನೆ ಅರ್ಥ ಮಾಡ್ಕೋಬೇಕಾದ್ರೆ ಸರ್. ನಾನು ಫಸ್ಟ್ ಈ ಮನೆ ನಾನು ಬಂದಾಗ ಅದೇ ಹೇಳಿದ್ನಲ್ಲ ಸರ್, ನಾನು ರಿಚ್ನೆಸ್ ಆ ಥರ ಮದುವೆ ಆಗ್ಬೇಕು, ಆ ಥರ ಒಪ್ಪುಗೆ ಪ್ರತಿಯೊಂದು ಹೆಣ್ಮೇಲೆ ಕನಸಲ್ಲೂ ಇದ್ದೇ ಇರುತ್ತೆ ಸರ್. ನಾನು ಈ ಮನೆ ಬಂದಮೇಲೆ ಆಯ್ತಲ್ಲ, ನಾನೊಬ್ಳೆ ಚಿಕ್ಕವಳಾನೆ ಆರಾಮ್ಸೆ ಉಂಡು ಕಾಲೇಜ್ಗೆ ಹೋಗಿ. ಆ್ಯಕ್ಚುಲಿ ಒಂದು 2 months ಒಂದು ಕಾಲೇಜ್ ಇತ್ತು ಸರ್, ಅವಾಗ ನಾನು ಮದುವೆ ಆಗಿದ್ದೆ. ಒಂದು 2 months ಅಲ್ಲೇ ಬಿಟ್ಟಿದ್ರು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ. ಇವರು ಜಾಸ್ತಿ ಜನ, ಇವರು 5 ಜನ ಗಂಡ್ಮಕ್ಳು, ಮತ್ತು ಅತ್ತೆ ಮಾವ, ಆಮೇಲೆ ಅಮ್ಮ, ಇಷ್ಟು ಜನ. ನನ್ಗೆ ಅಡುಗೆ ಮಾಡೋಕ್ಕೆಲ್ಲ ಏನು ಬರಲ್ಲ ಸರ್. ಇಲ್ಲಿ ಬಂದ್ಮೇಲೆ ನಾನು ಕಲ್ತಿದ್ದೆ, ಇಲ್ಲಿ ಬಂದ್ಮೇಲೆ ಎಲ್ಲ ನಾನು ಕಲ್ತಿದ್ದೆ. ಚೆನ್ನಾಗಿಲ್ಲ ಸರ್, ಚೆನ್ನಾಗಿ ಹೊಂದ್ಕೊಂಡು ಹೊಂಟಿವಿ, ಚೆನ್ನಾಗದೀವಿ. ಅವ್ರು ಯಾರು ಒಂದು ಅನ್ಕೊಂಡಿರ್ತಾರೆ ಹಳ್ಳಿ ಒಳಗೆ ಮದುವೆ ಆಗ್ಬಿಡೋದು. ಹಳ್ಳಿ ಒಳಗೆ ಏನೋ ಕಲ್ಚರ್ ಉಳ್ಕೊಂಡಿರೋ, ಸಿಟಿ ಒಳಗೆ ಏನಿಲ್ಲ, ಬರೀ ಸಿಟಿ ನಾನು ನನ್ನ ಗಂಡ ನನ್ನ ಮಕ್ಳು ಅಷ್ಟೇ. ಇಲ್ಲ ಹಳ್ಳಿ ಒಳಗೆಲ್ಲ ಅತ್ತೆ ಮಾವ ಬಂದು ಬಳಗ ಎಲ್ಲರೂ ನನ್ನರ ತನ್ನರ ಅನ್ನೋದು ಭಾಳ ಇದೆ ಹಳ್ಳಿ ಒಳಗೆ. ಯಾಕೆ ಹಳ್ಳಿ ಒಳಗಿದ್ರೆ ಹೊಲ ಕಳಿಸ್ತಾರಲ್ಲ, ಹೊಲ ಕಳಿಸಿದ್ರೆ ಏನು ತಪ್ಪ? ಹೋಗೋದು ಎದಕ್ಕೆ? ರೈತರು ದುಡಿದ್ರೆ ತಾನೆ ಎಲ್ಲರೂ ಸಿಟಿಯಾಗಿರೋರು ಅನ್ನ ದುಡ್ಡಿಂದನ ಸಿಗ್ಬೋದು ಬಿಡು. ಅವ್ರು ದುಡಿತಾರೆ, ರೈತರು ಬೆಳೆದ್ರೆ ತಾನೆ ಅವ್ರಿಗೆ ಊಟಕ್ಕೆ ಸಿಗೋದು.
ಅದ್ನ ಯಾಕೆ ಹೆಚ್ಚು ನೋಡೋಕೆ ಈಗ ಅಂತಿರ್ತಾರೆ ಕೆಲವೊಂದ್ ಕಡೆ ಸರ್. ಆಕ್ಚುಲಿ ನಾವು ಬೆಳ್ಕೊಂಬಂದಿದ್ಕ ನಾವೇನು ನಮ್ಮ ಅಪ್ಪಾಜಿ ನನ್ನ ರೈತ ಕೊಟ್ಟು ಮದುವೆ ಮಾಡಿದ್ರೆ ನಾನು ಒಂದ್ ಸುಮ್ಮನೆ ತಾಳಿ ಕಟ್ಸ್ಕೊಂತಿದ್ನಿ ರೀ. ನಮ್ಮ ಪ್ರಕಾರ ನಮ್ಮ ಹಸ್ಬೆಂಡ್ ಜಾಬ್ ಮಾಡ್ತಾರಂದ್ರೆ ಸಂಖ್ಯೆನ ಹೊಲ್ಕ್ ಹೋಗ್ತಾರೆ ಸರ್. ಆಯ್ತು. ಈಗ ಅಲ್ಲಿ ಸಿಟಿಗೆ ಹೋದಾದ್ರೂ ಇವ್ರು ಏನು ದೊಡ್ಡದು ಏನೂ ಇಲ್ಲ, ಅಲ್ಲಿ ಯಾವುದೋ ಹೋಟ್ಲಲ್ಲಿ ಫುಟ್ಪಾತ್ ಮೇಲೆ ಹೋಟ್ಲ್ ಮಾಡ್ತಾರೆ, ಇಲ್ಲ ಎಲ್ಲೋ ಗಾರ್ಮೆಂಟಿಗೆ ಹೋಗ್ತಾರೆ. ಇಂಥ ಸಣ್ಣ ಸಣ್ಣ ಕೆಲಸಗಳನ್ನೇ ಮಾಡೋದು. ಅಲ್ಲಿ ಏನು ಮಹಾರಾಣಿ ಮಹಾರಾಜ ಕೆಲಸ ಏನು ಮಾಡಲ್ಲ ಸರ್. ಅಲ್ಲಿ ಹೋಗ್ತಾರೆ ಬಿಡಿ ಸರ್, ಪೇಮೆಂಟ್ ಜಾಸ್ತಿ ಇರ್ಬೋದು, ಬಟ್ ಇನ್ನು ಖರ್ಚು ಎಷ್ಟು ಇರ್ತವೆ. ಅದೇ ಖರ್ಚುಗಳು ಇಲ್ಲಿ ಫ್ಯಾಮಿಲಿ ಮನೆಗೆ ಬಾಡಿಗೆ ಕರೆಂಟ್ ಬಿಲ್ ಕಟ್ಟೋದಿರಲ್ಲ, ನೀರಿನ ಬಿಲ್ ಕಟ್ಟೋದಿರಲ್ಲ, ಆರಾಮ್ಸೆ ಮನೆ ಬಾಡಿಗೆ ಕಟ್ಟೋದಿರಲ್ಲ, ಆರಾಮ್ ಫ್ಯಾಮಿಲಿ ಜೊತೆಗೆ ಇರ್ಬೋದಲ್ಲ ಮಿಂಗಲ್ಲಾಗಿ. ಯಾಕೆ ಸುಮ್ಮನೆ ಗಂಡ ಮಕ್ಕಳು ಅಂತ ಸಿಟಿಗೆ ದುಡಿಯಕ್ಕೆ ಹೋಗೋದು? ಹೋಗ್ಲಿ ಸರ್, ಹೋದ್ರೂ ಎಷ್ಟು ಕಷ್ಟ ದುಡಿಬೇಕಾ, ಬರಬೇಕು, ಫ್ಯಾಮಿಲಿ ಜೊತೆಗೆ ಇರ್ಬೇಕು, ಚೆನ್ನಾಗಿರ್ಬೇಕು ಸರ್. ಆಮೇಲೆ ಈಗ ಏನಾದರೂ ಭಿನ್ನಾಭಿಪ್ರಾಯ ಬಂದ್ರೆ ಇಲ್ಲಿ ಮನೆ ತುಂಬಾ ಜನ ಇದ್ದಾರೆ. ಮನೆ ತುಂಬಾ ಜನ ಆಗ್ತಾರೆ. ಇಲ್ಲೂ ಸ್ವಲ್ಪ ಜಾಸ್ತಿ ಬಾಯ್ ಮಾಡಿದ್ರೆ ಯಾಕಂತ ಕೇಳ್ತಾರೆ ಎಲ್ಲರೂ. ಅಲ್ಲಿ ರೂಮ್ ಹಾಕೊಂಡು ಹೊಡೆದ್ರು ಬಡದ್ರು ಯಾರು ಕೇಳಾರಿರಲ್ಲ ಸರ್. ಸಿಟಿ ಮೊದ್ಲ ಅದು. ಇಲ್ಲಿ ಮನೆಯಾಗಿರ್ತಾರೆ ಎಲ್ರು ತರ, ಅತ್ತೆ ಮಾವ ಇರ್ತಾರ, ಬಂಧು ಬಳಗ ಎಲ್ರು ಇರ್ತಾರೆ, ಜೊತೆಗೆ ಇರ್ತಾರೆ. ಯಾಕಂತ ಕೇಳ್ತಾರೆ. ಇನ್ಕೆ ಸಮಸ್ಯೆ ಬಂದ್ರು ತಂದೆ ತಾಯಿ ಕರ್ಸಿ ಕುಂದರ್ಸಿ ಮಾತಾಡ್ತಾರ. ಹಂಗಲ್ಲ ಅವ್ರು ಸಿಟಿಗೆ ಹೋಗ್ಬಿಡ್ತಾರೆ, ಅಲ್ಲಿ ತಮ್ಮ ಮುದ್ದಾಡ್ಕೊಂತಾರೆ, ಡೈವರ್ಸ್ ಆಯ್ತು, ಮುಗೀತು. ಸಣ್ಣ ಸಣ್ಣ ವಿಚಾರಕ್ಕೂ ಡೈವರ್ಸ್. ಎಷ್ಟೊಂದು ಕೆಲವೊಂದು ಕಡೆ ಎಲ್ಲ ನೋಡ್ತೀವಿ ಎಲ್ಲದಕ್ಕೂ. ಆಕ್ಚುಲಿ ಡೈವರ್ಸ್ ಆಗಿದ್ದಕ್ಕೆ ಸಿಲ್ಲಿ ಮ್ಯಾಟ್ರ್, ಯಾವ ರಿಯಲ್ ಮ್ಯಾಟ್ರ್ ಇದಿಲ್ಲ, ಬಲವಾದ ಕಾರಣನೇ ಇಲ್ಲ ಡೈವರ್ಸ್ಗಳಾಗದಕ್ಕೆ. ಏನೋ ಕುರ್ಕುರಿ ಕೊಡ್ಸಿಲ್ಲ ಅಂತ ಡೈವರ್ಸ್, ಏನೋ ಇಲ್ಲ ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಡೈವರ್ಸ್, ಕೇಳಿ ಡ್ರೆಸ್ ಕೊಡ್ಸಿಲ್ಲ ಅಂತ ಡೈವರ್ಸ್, ನಾ ಹೇಳ್ದಂಗೆ ಕೇಳಲ್ಲ ಅಂತ ಡ್ರೈವರ್ಸ್, ತಂದೆ ತಾಯಿ ಬಿಟ್ಟು ಬರಲ್ಲ ಅಂದ್ರೆ ಡೈವರ್ಸ್. ಅವ್ರ ತಂದೆ ತಾಯಿ ಬಿಟ್ಟು ಬರೋಕ್ಕಿಂತ ತಾವು ಹೆಣ್ಮಕ್ಳು ತಾವು ತಂದೆ ತಾಯಿ ಬಿಟ್ಟು ಬಂದ್ರೆ ಬರೋಕ್ಕಾಗತ್ತಾ? ಅದೇ ಒಂದು ಜಗದ ನಿಯಮ ಹೆಣ್ಮಕ್ಳು. ಅದು ಪ್ರಪಂಚದಾಗ ಅದು ಒಂದು ಇವಂತಲ್ಲ, ಯಾವಾಗ ಹೋಗಿ ಕಾಲದ ಬಂದು ಪ್ರಪಂಚದಾಗ ಒಂದು ಕೊಟ್ಟ ಹೆಣ್ಣು ಕುಲು ಕೊರತ ಅಂತ ಹೇಳ್ಬಿಟ್ಟು ಪ್ರಪಂಚದಾಗ ಒಂದು ಹುಟ್ಟಿದಂಥ ಹೆಣ್ಣು ಇನ್ನೊಂದು ಮನೆಗೆ 2 ಮನೆ ದೀಪ ಹಚ್ಚಲೇಬೇಕು. ಆ ಥರ ಗಂಡು ಮಕ್ಳು ಕರ್ಕೊಂಡು ಹೋಗಕ್ಕೆ ಬರಲ್ಲ ಅಲ್ಲ ಸರ್. ಅವ್ರ ಫ್ಯಾಮಿಲಿ ಜೋಪಾನ ಮಾಡಿರ್ತಾರೆ, ಜತ್ನ ಮಾಡಿರ್ತಾರೆ. ಅದು ಹೆಣ್ಮಕ್ಳದ್ದು ಜಗದ ನಿಯಮ, ಒಂದು ಮನೆಯಿಂದ ಇನ್ನೊಂದು ಮನೆ ಬರೋದು. ಆ ಥರ ಗಂಡು ಮಕ್ಳದ್ದು ಏನಲ್ಲ ಸರ್. ಅವ್ರಿಗೆ ಫ್ಯಾಮಿಲಿ ಎಲ್ಲರೂ ಇರ್ತಾರೆ. ಈಗ ನಿಮ್ಮಲ್ಲಿ ಬರೋದೇ ಇಲ್ಲ ಅಂತಲ್ಲ, ಜಗಳ ಬಂದಾಗ ಹೇಗೆ ನೀವು ಅದನ್ನ ಟ್ಯಾಕಲ್ ಮಾಡಿ? ನಮ್ಮ ಜಗಳ ಬಂದಾಗ 3ನೇದವ್ರಿಗೆ ಹೋಗಲ್ಲ ಸರ್. ನಮ್ಮ ಜಗಳ ನಾವೇ ಸಾಲ್ವ್ ಮಾಡ್ಕೊಂತೀವಿ. ಒಂದಿನಲ್ಲಿ, ಒಂದು ವಾರ ಅಲ್ಲಿ, 1 ಮಂತ್ ಆಗಲಿ, ನಮ್ದೇನನ್ನ ಜಗಳ ಆದ್ರೆ ನಾವೇ ಸಾಲ್ವ್ ಮಾಡ್ಕೊಂತೀವಿ. ಆದ್ರೆ 1-2 ದಿನ ಮಾತು ಬಿಡ್ಬೋದ, 3 ದಿನ ಮಾತು ಬಿಡ್ಬೋದ, 4ನೇ ದಿನ ಮಾತಾಡ್ಸಕ್ಕೆ ಬೇಕಾಗತ್ತೆ ಸರ್. ಊಟ ಕೊಡ್ಲೇನಂತ ಕೇಳ್ಬೇಕಾಗತ್ತೆ, ಅವ್ರವ್ರು ಏನಂತ ತರ್ಲೇನಂತ ಕೇಳ್ಬೇಕಾಗತ್ತೆ ಸರ್. ನಮಗೆ ನಾವೇ ಸಾಲ್ವ್ ಮಾಡ್ತೀವಿ. 3ನೇ ದಿನ ಅವ್ರು ಬಂದ್ರೆ ಏನತ್ತೆ, ಜಗಳ ಜಾಸ್ತಿ ಆಗುತ್ತೆ ಸರ್. ನಮಗೆ ನಾವೇ ಸವರ್ಸ್ಕೊಂಡ್ರೆ 3ನೇದವ್ರು ಬರಲ್ಲ, 3ನೇದವ್ರು ಕಿವೇಕು ಬೀಳಲ್ಲ ಸರ್, 4ನೇದವ್ರು ಕಿವೇಕು ಬೀಳಲ್ಲ ಸರ್. ನಮಗೆ ನಾವೇ ಸವರ್ಸ್ಕೋಬೇಕು. ಈಗ ನಾವು ಜಗಳ ಆಡ್ತಿದ್ವಿ ಅಂತ ಒಬ್ರು ಕಿವಾಗ ಬತ್ತು, ಆಗ ಇನ್ನೊಬ್ರು ಕಿವಾಗ, ಅದು ಬಿಟ್ಟು ಇಡೀ ಊರು ತುಂಬ ಹಬ್ಬತ್ತು ಸರ್. ಅದು ಅದೇ ನಾವೇ ಸವರ್ಸ್ಕೊಂಡ್ಬಿಟ್ರೆ ಮನೆಯಾಗ ಗೊತ್ತಾಗ್ಲಾರ್ದಂಗ ನಾವು 10 ವರ್ಷ ಆಯ್ತು ಅಂದ್ರೆ ಜಗಳ ಅನ್ನಿಲ್ಲ. ಪ್ರತಿದಿನಾನೇ ಜಗಳ ಆಡ್ತೀವಿ ಗಂಡ ಅಂತ ಅಂದಮೇಲೆ ಜಗಳ ಆಡೋದ, ಬಟ್ ನಮ್ಗೆ ನಾವೇ ಸವರ್ಸ್ಕೊಂತೀವಿ ಸರ್. ಓಕೆ. ಬಟ್ ಎಲ್ರಿಗೂ ಇಷ್ಟ ಹಂಗಂತೂ ಯಾವ ಮನುಷ್ಯನೂ ಆಗಲ್ಲ, ಆಗಲ್ಲ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವೊಂದು ಟೈಮ್ ಗಂಡ್ಮಕ್ ಅಡ್ಜಸ್ಟ್ ಮಾಡ್ಕೋಬೇಕು, ಕೆಲವೊಂದು ಟೈಮ್ ಹೆಣ್ಮಕ್ ಅಡ್ಜಸ್ಟ್ ಮಾಡ್ಕೊ. 5 ಬಳ್ಳು ಸವನ ಇಲ್ಲ ಅಂದ್ಮೇಲೆ ಒಂದು ಮನುಷ್ಯ ಸವನಾಗಿರಕ್ಕೆ ಸಾಧ್ಯನಾ? ಇಲ್ಲ, ಹಂಗೆ. ಓಕೆ. ಅಮ್ಮ ಅಪ್ಪ ಬಂದಿರ್ತಾರ ಇಲ್ಲಿ? ಬರ್ತಿರ್ತಾರೆ ಸರ್, ಬರ್ತಾರ, ಮಾತಾಡಿಸ್ತಾರ, ಮಾಡ್ತಿರ್ತಾರೆ ಸರ್. ಓಕೆ. ಈ ಊರಲ್ಲಿ ಈಗ ಕಾಮನ್ ಆಗಿದೆ, ಗಂಡನೂ ದುಡಿದ್ರೆ ಹೆಂಡ್ತಿನೂ ಸಪೋರ್ಟ್ ಮಾಡಬೇಕು, ಅದು ಸಿಟಿಯಲ್ಲಿ ಮಾತ್ರ ಸಾಧ್ಯ, ಹಳ್ಳಿಯಾಗ ಆಗೋದಿಲ್ಲ ಅಂತಾರೆ. ಹಳ್ಳಿಯಾಗಾದ್ರೆ ಸರ್ ಗಂಡ ದುಡಿದ್ರೆ ಹೆಂಡ್ತಿ ಕುಂತ್ಕೊಂಡು ತಿನ್ಬೋದು ಸರ್, ಹಳ್ಳಿ ಒಳಗೆ ಸರ್. ಸಿಟಿ ಮತ್ತೆ ಅಷ್ಟಿರ್ತದೆ ಸರ್, ಮನೆ ಬಾಡಿಗೆ ಅದು ಇಬ್ರು ದುಡ್ಲೇಬೇಕು, ಇಬ್ರು ದುಡಿದ್ರೆ ಸಾಲಲ್ಲ ಸರ್. ಹಳ್ಳಿ ಒಳಗೆ ಹಂಗಲ್ಲ, ಗಂಡ ಒಬ್ಬನೇ ತಂದಾಕ್ತಾನೆ ಕುಂತ್ಕೊಂಡು ಆರಾಮ್ 10 ಜನಕ್ಕೆ ತಂದಾಕ್ತಾನೆ ಹಳ್ಳಿ ಒಳಗೆ ಗಂಡ. ಸಿಟಿ ಒಳಗೆ ಹಂಗಲ್ಲ, ಹಂಗ ತಾವು ಕೆಲ್ಸಕ್ಕೆ ಹೋಗ್ತಾರೆ ಸರ್. ಒಂದು ವೇಳೆ ಇಲ್ಲಿ ಮಾಡೋದಾದ್ರೆ ನೀವು ಹಳ್ಳಿ ಒಳಗೆ ಉದ್ಯೋಗದ ಅವಕಾಶಗಳು ಹೆಣ್ಮಕ್ಳಿಗೆ ಇದೆಯಾ? ಇದೆ ಸರ್, ಜಗ್ಗಿ ಅವಕಾಶಗಳಿದೆಯಲ್ಲ ಸರ್. ಸಂಘ ಸಂಸ್ಥೆಗಳೊಳಗ ಎಲ್ಲಾನು ಅವಕಾಶ ಇದೆ ಸರ್. ಯಾಕಿಲ್ಲ ಸರ್, ಹಳ್ಳಿ ಒಳಗೆ ಬಿಸ್ನೆಸ್ ಮಾಡ್ಬೋದು, ಬಟ್ಟೆ ಮಾಡ್ಬೋದು, ಹೊಲಿಗೆ ರಾಟಿಕ ಹೊಲಿಬೋದು, ಪ್ರತಿಯೊಂದು ಎಷ್ಟೊಂದು ಇದೆ ಸರ್. ಇಲ್ಲೇ ತಯಾರು ಮಾಡ್ಬೋದು, ಆಮೇಲೆ ಪತ್ರೋಳಿಯಲ್ಲಿ ತಯಾರು ಮಾಡ್ಬೋದು, ಉದ್ದಿನ ಕಡ್ಡಿ ತಯಾರು ಮಾಡ್ಬೋದು ಸರ್. ಪ್ರತಿಯೊಂದು ನಾವು ಮನಸ್ಸು ಮಾಡಿದ್ರೆ ಸಿಟಿ ಒಳಗೆ ಮಾಡಿದ್ರೆ ಇಲ್ಲಿ ಮಾಡ್ಬೋದು ಸರ್. ನಾವು ಈಗ ನಿಮ್ದೇ ಗಮನಿಸ್ತಾ ಇದ್ದೆ, ನಾವು ಬರೀ ಕೃಷಿ ಅಂತಲ್ಲ, ನೀವು ಶಾಮಿಯಾನದ್ ಮಾಡಿದಿರಿ. ಅದು ಹೇಗೆ ಶುರು ಆಯ್ತು? ಅಂದ್ರ ಶಾಮಿನ ಅಂದ್ರೆ ಸರ್ ಫಸ್ಟ್ ಈ ಊರಲ್ಲಿ ಇರ್ಲೇ ಇಲ್ಲ ಸರ್. ಒಟ್ಟ ಏನಿದ್ರು ಇನ್ನೊಂದು ಊರಲ್ಲಿ ಕೇಳ್ಬೇಕಿತ್ತು, ಹಾಕ್ಸ್ಕೋಬೇಕಿತ್ತು. ಹಂಗಾಗಿ ನಮ್ಮ ಮನೆಯವರೆಲ್ಲ ಫ್ರೆಂಡ್ ಸರ್ಕಲ್ ಒಳಗೆ ಕೂತ್ಕೊಂಡು ಮಾತಾಡ್ಕೊಂಡು ಶಾಮಿನ ಫಸ್ಟ್ ಇಂದ ಇಲ್ಲಿ ಊರ ಇದು ಮಾಡಿದ್ರು ಸರ್. ಆಮೇಲೆ ಅವ್ರಿಗೆ ಈಗ ಪಾರ್ಟ್ನರ್ ಅಂದಮೇಲೆ ಅದು ಉಳಿಯಲ್ಲ ಸರ್, ಎಲ್ಲ ಖರ್ಚು ಬಂತು, ಎಲ್ಲ ಬಂತು, ಮತ್ತೆ ಅದ್ರ 50-50 ಮಾಡ್ಕೋಬೇಕು ಸರ್. ಹಂಗಾಗಿ ಬ್ಯಾಡ ಅಂತ ಹೇಳ್ಬಿಟ್ಟು ಸಪ್ರೇಟ್ ನಾವು ಮಾಡ್ಕೊಂಡು 2. ಈಗ ಅವ್ರು ಏನು ಕೆಲಸ ಮಾಡಿದ್ರು, ಈಗ ಇನ್ ಕೇಸ್ ನಮಗೆ ಹೇಳಿಲ್ಲ ಅವ್ರಿಗೆ ಹೇಳ್ಯಾರ ಅಂತ ಅನ್ಕೊಂಡ್ರೆ ಸಂಖ್ಯೆನು ಅವ್ರು ದುಡಿದು ಅವ್ರಿಗೆ ಇರ್ತ ಸರ್, ನಾವು ದುಡಿದು ನಮ್ಗೆ ಇರ್ತ. ನಾವೀಗ ದುಡಿದು ಅವ್ರಿಗೆ ಅರ್ಧ ಕೊಡ್ಬೇಕಿತ್ತು, ಅವ್ರದ್ದು ಕೆಲಸ ಮಾಡ್ಕೊಂತಾರೆ, ನಾವು ಕೆಲಸ ಮಾಡ್ಕೊಂತೀವಿ, ಅದೆಷ್ಟ ಇರಲಿ. ಸೊ ಅದ್ರದ್ದು ಇನ್ಕಮ್ ಇದೆ ಸರ್. ಮತ್ತು ಮೈದಿಂದವ್ರು ಎಲ್ಲರೂ ಓದ್ತಿದ್ದಾರೆ ಸರ್. ಒಬ್ನೇ LLB ಓದ್ತಾ ಇದ್ದೀನಿ ಸರ್, ಈ ವರ್ಷ ಕಂಪ್ಲೀಟ್ ಆಯ್ತು ಸರ್, ಮುಗೀತಿ ವರ್ಷ.
ಒಂದಿಷ್ಟು ತ್ಯಾಗಗಳನ್ನ ದೊಡ್ಡ ಸೊಸೆ ಮತ್ತು ಅಣ್ಣ ಆದವರು ಮಾಡ್ಲೇಬೇಕು ಸರ್, ಅದು ದೊಡ್ಡ ಕರ್ತವ್ಯ ಸರ್, ಅದು ಮಾಡ್ಲೇಬೇಕು ಸರ್. ಯಾಕಂದ್ರ ದೊಡ್ಡ ಅಣ್ಣನ ಆಗಿರ್ತಾನ ಅಂದ್ಮೇಲೆ ಆತನ ಜವಾಬ್ದಾರಿ ಬಾಳ ಇರ್ತಾವ ಸರ್. ಇನ್ನ ಚಿಕ್ಕವ್ರು ಇರ್ತಾರ, ತಂದೆ ತಾಯಿದಲ್ಲಿ ಮುಗ್ದಿರ್ತಾವ್ರಿಗೂ ವಯಸ್ಸಾಗಿರ್ತಾವ, ಮಾಡಕ್ಕಾಗಲ್ಲ, ಏನೂ ಇಲ್ಲ. ಅಣ್ಣಂದ್ ಅದ್ ಕರ್ತವ್ಯ, ಅದಕ್ಕೆ ಸಪೋರ್ಟ್ ಮಾಡೋದು ಆತ ನಿಂತಿ ಕರ್ತವ್ಯ. ನನ್ನ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು, ಅಣ್ಣ ಏನೋ ಮಾಡಕ್ ತಯಾರಾಗಿರ್ತಾನೆ, ಅಲ್ಲಿ ಅದು ನನ್ನ ಕರ್ತವ್ಯ. ಅದೇ ಸರ್, ಅದನ್ನ ಅವ್ರ ಹೆಂಡತಿನ ಸಪೋರ್ಟ್ ಮಾಡೋದು ಅವ್ಳ ಕರ್ತವ್ಯ. ಓಕೆ. ಏನೋ ಒಂದು ವಿಷಯ ಬರುತ್ತೆ ಅಂದ್ರೆ ಆಗ್ಲಿ ಮಾಡ್ರಿ ಅಂತ ಹೇಳ್ತೀರಿ? ಹೇಳ್ತೀವಿ ಸರ್. ಓಕೆ. 10 ವರ್ಷ ಸರ್, ಇಲ್ಲಾಂದ್ರೆ ಯಾರೇ ನೋಡ್ತೀನಿ, ನಾವು ಓದ್ತಾ ಇದ್ದಾನೆ ಈಗ. ಈ ವರ್ಷ ರೀಸೆಂಟಾಗಿ 1 ವರ್ಷ ಆತಿ ಶಾಮೀನ್ ಮಾಡಿ. ಒಬ್ನಿದ್ರ ಸ್ವಲ್ಪ ಎಲ್ಲಿ ಕೆಲ್ಸಕ್ಕೆ ಹೋಗಲ್ಲ, ಮನೆಗೆ ಇರ್ತಾನೆ. ಒಬ್ಬನ ಚಿಕ್ಕವನು, ಒಬ್ನಿದ್ರ ಹಳೆ ತನಕ ಹೋಗಿದ್ದಾರೆ ಅವ್ರು, ಅಲ್ಲಿ ಅಬ್ಬಿಗೆರಿಲ್ಲ ಹಳೆ ತನಕ ಹೋಗಿದ್ದಾರೆ. ಅದು ಬಿಟ್ಟು ಅವ್ರ ಜಾಬ್ ಇದೆ, ಹೋಗ ನಡಿ ಅನ್ಬೋದಲ್ಲ ಸರ್. ಬೇಡ, ಫ್ಯಾಮಿಲಿ ಚೆನ್ನಾಗಿ ಇರೋಣ. ಅದು ಮುಂದೆ ಬಗನ ಜಾಬ್ ಬೇರೆ ಬಂದ್ರೆ ಐತೈತ್ ಮುಂದೆ ಇರೋ ತನಕ ಕೂಡಿದ್ದು ಮಾತೇ ಬೇರೆ ಸರ್. ಹುಡುಗರು ಸಣ್ಣ ಅದಾವ, ಸಡನ್ಲಿ ನಾವು ಇನ್ನ ಸಣ್ಣ ಏಜ್ ಕರ್ಕೊಂಡು ಹೋಗ್ಬಿಟ್ರಿ ಏನೈತೆ ಸರ್. ಇಲ್ಲಿದ್ರೆ ಒಂದು ಧೈರ್ಯ ಇರುತ್ತೆ ಹೆಣ್ಮಕ್ಳಿಗೆ, ಯಾರಾದ್ರೂ ಬಂದ್ ಮಾತಾಡ್ಸಕ್ಕೆ ಹೆದರ್ಬೇಕಾಗತ್ತೆ ಸರ್ ಫ್ಯಾಮಿಲಿ ಒಳಗಿದ್ರೆ. ಈ ಸಿಂಗಲ್ ಆಗಿದ್ವಿ ಅಂದ್ರ 100 ಜನ ಬಂದು ಮಾತಾಡ್ಸ್ಬೋದು ಅವ್ರು, ನಾವ್ ಹೆಂಗಾನೇ ಇರ್ಲಿ ಬಟ್ ಮಾತಾಡ್ಸ್ಬೋದು. ಅದು ಫ್ಯಾಮಿಲಿ ಜೊತೆಗಿದ್ರೆ ಯಾರು ಮಾತಾಡ್ಸಕ್ಕಿಂತ ಮುಂದೆ ನೋಡ್ಬೇಕು. ಅದೇ ಸರ್, ಅವಾಗ ಮದ್ವಿಕ್ಕಿಂತ ಮುಂಚೆ ಕಾಲೇಜ್ಗೆ ಎಲ್ಲೇ ಹೋಗ್ಬೇಕಾದ್ರೆ ಯಾವ್ದಾರ ಯಾವ್ದೇ ಒಂದು ಹುಡುಗಿನ ಮಾತಾಡ್ಸಕ 100 ಜನ ಇರ್ತಾರ. ಅದೇ ತಾಳಿ ಕೊಳ್ಳಕ್ ಹಾಕೊಂಡೋದ್ರೆ ನನ್ನ ಮಗನ ಒಳ್ಳೋಡಲ್ಲ ಸರ್. ಮಗ್ಳ ಗಂಡ ಇರ್ತಾನೆ, ಕೊಳ್ಳಕ್ ಕಟ್ಟಿದ ತಾಳಿ ಇರುತ್ತೆ. ಎಷ್ಟು ಇದು ನನಗೆ ಸರಾಗವಾಗಿ ಅದು ಹೇಗೆ ಮಾತಾಡ್ತೀರಿ ನೀವು ಅಂತ, ಅದು ಎಷ್ಟು ಕಲ್ತಿದ್ದೀರಿ ಇದೆಲ್ಲ ಸ್ಕೂಲಲ್ಲಿ? ಇದೇನಲ್ಲ ಸರ್, ಒಟ್ಟು ನಾ ಬೆಳ್ಕೊಂಡ್ ಬಂದಿದ್ದೆ. ಹೇಳ್ತೀನಲ್ಲ, ನಾನು ಸ್ಕೂಲಲ್ಲಿ ವೀಕ್ ಇರ್ಬೋದು, ಬಟ್ ಮೆಂಟಲಿ ಜನರಲ್ ನಾಲೆಜ್ ಸಿಕ್ಕಾಪಟ್ಟೆ ಇದೆ ಸರ್. ಬಟ್ ಹೇಳ್ತೀನಲ್ಲ, ಆ ಥರ ಅನುಭವಗಳ ಆಗ್ಬಿಟ್ಟಿದಾವ ಸರ್. ಅದಕ್ಕಿಂತ ಅದೇ ಮದುವೆಗಿಂತ ಮುಂಚೆ ನಾನು ಊಟ ಮಾಡಿದ ಪ್ಲೇಟ್ ಸಂಖ್ಯೆ ಎತ್ತಿದ್ದಿಲ್ಲ, ಮಮ್ಮಿನೇ ಎತ್ಕೊಂಡು ಹೋಗ್ತಿದ್ರು. ನನ್ಗೆ ಆಮೇಲೆ ಜೀವನ ಮಾಡಕ್ ಕಲ್ಸಿದ್ದು ಒಪ್ಪಿಸಿ ಈ ಮನೆ ಬಂದ್ಮೇಲೆ. ನಾಳೆ ಏನಾನ ಫಂಕ್ಷನ್ 100 ಜನಕ್ಕೆ ಮಾಡಕ್ಕಂದ್ರೆ ನಾನು ಒಬ್ಳೆ ಮಾಡಕ್ ಅದು ಕಲ್ಸಿದ್ದು ಈ ಮನೆ ಸರ್. ಯಾಕಂದ್ರೆ ನಾನೇ ಬಿಟ್ಟು ನನ್ನ ಗಂಡ ಕರ್ಕೊಂಡು ಯಾರನ್ನ ಒಬ್ರು ಇದ್ದಾರೆ ಕೊಟ್ಟಿದ್ನಿ ಅಂದ್ರೆ ಏನು ನನ್ನ ಅಡಿಗೆ ನಾನೇ ಮಾಡ್ಕೊಳಕ್ ಬರ್ತಿತ್ತಾನೆ ಇಲ್ಲ ಸರ್. ಈಗ 100 ಜನಕ್ಕೆ ನಾನು ಒಬ್ಳೆ ಮಾಡಾಕ್ತೀನಿ ಸರ್. ಓಕೆ. ಓಕೆ. ದೊಡ್ಡ ಇನ್ಸ್ಪೈರ್ ನೀವು ಎಲ್ಲರಿಗೆ. ಯಾಕೆಂದ್ರೆ ಎಲ್ರಿಗೂ ಸಣ್ಣ ಸಣ್ಣ ಪ್ರಶ್ನೆಗಳದ, ನೀವು ನೋಡಿ ಹೇಳಿದಾಗ ಬಹಳ ಸರಳ ಅಂತ ಅನ್ಸುತ್ತೆ. ಹೊಂದ್ಕೊಂಡು ಹೋಗ್ಬಿಟ್ರೆ ಸಾಕು ಅಂತ, ಅಥವಾ ಸಿಟ್ಟು ಬಂದಾಗ ತಡ್ಕೊಂಡ್ರೆ ಸಾಕು. ಅದು ಮೇಲತ್ತೆ ಸರ್, ನಾನು ಒಳ್ಳೊಳಾಗಬೇಕು, ನಾನು ಕೆಟ್ಟದಾಗಬೇಕು, ನನ್ಗೆ ಈಗ ಒಳ್ಳೆ ಮಾತು ಬರ್ಬೇಕಂತಲ್ಲ. ಗಂಡೆ ಅಂತ ಅಂದ್ಮೇಲೆ ಹೋಗೋಣ ಬ್ಯಾರ ಹೋಗೋಣ, ಪ್ರತಿಯೊಂದು ಹೆಣ್ಮಕ್ಳಿಗೆ ಅದೊಂದು ಆಸೆ ಇರುತ್ತೆ, ಅಂದೇ ಅಂತಿರುತ್ತೆ. ಕೆಲವೊಂದು ಟೈಮ್ ಬಂದಾಗ ನಾವು ಅನ್ಬೇಕಾಗುತ್ತಾ, ನಾನು ಅಂದಿದ್ದು ಉಂಟು, ಬಟ್ ಅಂತ ತಿಳ್ಕೊಬೇಕು ಸರ್. ಅನ್ಬೇಕಾಗತ್ತೆ ಕೆಲವೊಂದು ಟೈಮ್ ಆ ಥರ ಗಂಡೆ ಅಂತ ಗುದ್ದಾಡ್ಬೇಕಾದ್ರೆ ಏನಾನ ಬರ್ತ, ಬಟ್ ಆ ಕ್ಷಣಕ್ಕೆ ಸಿಟ್ನಾಗ ಅಂದಿರ್ಬೋದು. ಆಮೇಲೆ ತಿಳ್ಕೊಬೇಕು ಅವ್ರು ಎಲ್ಲಿಂದ ಬಂದಾರ, ಅವರಿಂದ ಏನೇನು ಆಗ್ಯದಿದೆ, ಅವ್ರು ದುಡಿತಿದ್ದಾರೆ, ಅವರಿಂದನ ಅವ್ರ ಫ್ಯಾಮ್ಲಿ. ಸಡನ್ಲಿ ಅವ್ರು ಕಟ್ಕೊಂಡು ಹೋಗ್ಬಿಟ್ರೆ ಅವ್ರ ಫ್ಯಾಮ್ಲಿ ಗತಿ ಏನು? ಅದೇ ಜಾಗದಾಗ ನಮ್ಮ ತಂದೆ ತಾಯಿ ಇದ್ರೆ ಹೆಂಗೆ ತಿಳ್ಕೊಬೇಕು. ಸೇಮ್ ಪ್ಲೇಸ್ ಎಲ್ರಿಗೂ ಇದೆ. ಇದು ಅರ್ಥ ಆಗದೆ ಈ ಸೀರಿಯಲ್ಗಳಲ್ಲಿ 1000 ಕಂತು ತೋಡುತ್ತೆ. ನಿಜವಾ ಸರ್, ನಮ್ಮ ಮನೆಯಲ್ಲಿ ಟಿವಿ ಇದೆ, ಫೋನ್ ಇದೆ, ನನ್ನ ಕೈಲಿದೆ, ಎಲ್ರ ಕೈಲೂ ಫೋನ್ ಇದೆ, ನಾವು ಟಿವಿ ನೋಡ್ತೀವಿ. ಒಂದಿನ ಸೀರಿಯಲ್ ನೋಡಲ್ಲ ಸರ್ ನಾವು ಯಾರು. ಏನಿಲ್ಲ ಅಂತೀರಿ ಅವ್ರಿಗೆ? ಜಗಳ ಚಂದ ಸಸ್ಯಕಂದ್ರೆ ಅತ್ತಿಗಾಗಲ್ಲ, ಅತ್ತಿ ಕಂಡ್ರು ಸಸ್ಯಗಾಗಲ್ಲ, ಸಸ್ಯ ಇದಂಗಾಗಲ್ಲ, ಮತ್ತೆ ಹಿಂಗ ಸರ್. ನನ್ನ ಸೀರಿಯಲ್ ನೋಡಿ ಜಗಳ ಎಲ್ಲ ಆಡಾಕು ಅಂತ ಸರ್. ಯಾವ ಸೀರಿಯಲ್ ಆಗಿಲ್ಲ ಅಂತೀರಿ ಹೇಳ್ರಿ ಸರ್. ಎಲ್ಲ ಈಗ ಲವ್ ಮ್ಯಾಟ್ರ್ ಬಂತ ಆಯ್ತಾ, ಒಬ್ಬೊಬ್ಬತ್ತನ ಇಬ್ಬಿಬ್ರು ಲವ್ ಮಾಡೋದು. ಅದರಿಂದ ನೋಡಿ ಜನಕ್ಕೆ ಏನಾಗ್ಬಿಟ್ಟಿದೆ, ರಿಯಲ್ ಇದನ್ನ ಹೋಗ್ಬಿಟ್ಟಿದೆ ಸರ್. ಸೀರಿಯಲ್ ನೋಡೋದು, ಇಬ್ಬಿಬ್ರು ಲವ್ ಮಾಡೋದಿಲ್ಲ, ಇಬ್ಬಿಬ್ರು ಮದುವೆ ಆಗೋದು, ಲೈಫಲ್ಲಿ ಅದೇ ಸೀರಿಯಲ್ ಮಾಡ್ತೀವಿ ಸರ್. ಒಳ್ಳೆ ಸೀರಿಯಲ್, ಫ್ಯಾಮಿಲಿ ಸೀರಿಯಲ್ ಇರ್ಬೇಕು, ನಾವು ಹೊಂದ್ಕೊಂಡು ಹೋಗೋದು. ಇಲ್ಲಾಂದ್ರೆ ಅತ್ತೆ ಕಂಡ್ರಕ ಮೊದಲು ಸೊಸೆಗಾಯ ಬರಲ್ಲ, ಸೊಸೆ ಕಂಡ್ರೆ ಅತ್ತೆಗಾಯ ಬರಲ್ಲ ಅಂತಾರೆ ಎಂತವ ಸರ್. ಅರ್ಧಕ್ಕರ್ಧ ಸೀರಿಯಲ್ ಓಡೇ ಆಗುತ್ತೆ ಸರ್. ಸೀರಿಯಲ್ ಒಳಗೆ ಏನಿದೆ ಸರ್? ಫಿಲ್ಮ್ ನೋಡಲ್ಲ, ರಾಜ್ಕುಮಾರ್ ಫಿಲ್ಮ್ ಹೆಂಗದ, ವಿಷ್ಣುವರ್ಧನ್ ಫಿಲ್ಮ್ ಅದಾವ, ಅಂಬರೀಷನ್ ಫಿಲ್ಮ್ ಅದಾವ ನೋಡ್ರಿ, ಯಾರು ಬೇಡ ಅಂತಾರ. ಫ್ಯಾಮಿಲಿ ಫಿಲ್ಮ್ ಅದು. ನಾವು ಹಂಗೆ ಜಾಸ್ತಿ ಸೀರಿಯಲ್ ನೋಡಲ್ಲ ಸರ್. ಸಿನಿಮಾಗೆ ಹೋಗಿರ್ತೀರಿ? ಹೋಗಲ್ಲ ಬಿಡು ಸರ್. ಕುತ್ಕೊಂಡ್ರೆ ಮನೆ ಟಿವಿ ಇದೆ ಸರ್, ಎಲ್ಲರೂ ನೋಡ್ಬೋದಲ್ಲ. ಹಂಗೆ. ಓಕೆ. ಅಲ್ಲೇ ನೋಡಿದ್ರೆ ಬೇರೆ ಬರಲ್ಲ ಸರ್. ಆರಾಮ್ಸೆ ಎಲ್ಲ ಕುತ್ಕೊಂಡು ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗುತ್ತೆ. ಏನೋ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಕೊಂಡು ಆರಾಮ್ ನೋಡ್ಬೋದಲ್ಲ ಸರ್. ಆಮೇಲೆ ಉಳಿತಾಯದ ಯೋಜನೆ ಏನು ಮಾಡ್ರಿ? ಭಾಳ ಇಂಪಾರ್ಟೆಂಟ್. ಉಳಿತಾಯದ ಯೋಜನೆ ಅಂದ್ರೆ ಈಗ ಆಲ್ಮೋಸ್ಟ್ ಅಲ್ಲಿಗೆ ಸಂಘ ಸಂಸ್ಥೆಗಳು ಮಾಡಿರ್ತೀವ ಸರ್. ಈಗ ನಾವು ಅದರಲ್ಲಿ ಒಂದು 40,000 ಲೋನ್ ತಕೊಂಡಿರ್ತೀವಿ ಸರ್. ಅದು ಉಳಿತಾಯ ಅಂತ ಬೇರೆ ಕಟ್ತಾ ಇರ್ತೀವಿ ಸರ್. 20 ರೂಪಾಯಿ ಕಟ್ಬೋದು, 30 ರೂಪಾಯಿ ಕಟ್ಬೋದು, 200 ರೂಪಾಯಿನೂ ಕಟ್ಬೋದು ಮಂತ್ಲಿ. ಅದು ನಾವು ಸಾಲ ತಗೊಂಡು ಸಾಲ ಕಟ್ತಾ ಇರ್ತೀವಿ ಸರ್. ಉಳಿತಾಯ ಅಂದ್ರೆ ಅದರಿಂದ ಸ್ಟಾರ್ಟ್ ಆಗ ಸರ್. ಹಿಂಗ 200 ರೂಪಾಯಿ 300 ರೂಪಾಯಿ ಕಟ್ತಾ ಮಂತ್ಲಿ ಅದು ಉಳಿತಾಯ ಸರ್. ಈಗ ನಮ್ಮ ಹೆಣ್ಮಕ್ಳು ವಿಚಾರ ಬಂತಂದ್ರೆ ಸರ್, ಇದು ಅಂದ್ರೆ ಹೆಣ್ಮಕ್ಳಿಗೆ ಸಪ್ರೇಟ್ ಆಗಿ ಉಳಿತಾಯ ಬೇಕು ಅಂತೀರಿ? ಬೇಕು ಸರ್, ಎಮರ್ಜೆನ್ಸಿ ಅಂತ ಇರುತ್ತೆ ಸರ್, ಉಳಿತಾಯ ಇರ್ಲೇಬೇಕು ಸರ್. ಏನೋ ಒಂದು ಗಂಡ ಎಲ್ಲ ಟೈಮಿಗೂ ದುಡಿಬೇಕು, ಎಲ್ಲ ಟೈಮಿಗೂ ರೊಕ್ಕ ಇರ್ಬೇಕು, ಗಂಡು ಮಕ್ಳು ತಕ್ಕಂತೇನಿಲ್ಲ ಸರ್. ಕೆಲವೊಂದು ಟೈಮ್ ಸಿಚುವೇಶನ್ ಆ ಥರ ಬರ್ತಾವ ಸರ್. ಅವಾಗ ಹೆಣ್ಮಕ್ಳು ಯಾವುದೋ ಇದು ಸಂಘ ಸಂಶಯ ಮಾಡಿ ಯಾವುದೇ ಒಂದು 10,000 20,000 ಯಾವುದೇ ಪಾಪುಗೂ ಹುಷಾರಿಲ್ಲ, ಅದು ಎಮರ್ಜೆನ್ಸಿ ಬರುತ್ತಲ್ಲ ಸರ್.
ನಮ್ಗೆ ಹೆಲ್ಪ್ ಆಗುತ್ತಲ್ವಾ. ಯಾವತ್ತಾದ್ರೂ ನಿಮ್ಗೆ ಯಜಮಾನ್ರ ಹತ್ರ ಕಾಸಿಲ್ದಾಗ ನೀವು ಕೊಟ್ಟಿದ್ದುಂಟ ನನ್ನ ಹತ್ರ ಇದೆ ಅದನ್ನ ಅವ್ರನ್ನೇ ಕೇಳ್ಬೇಕು ಸರ್, ಯಾಕಂದ್ರೆ ನಾನು ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಸರ್. ಅವರು ನಾನು ಕೊಟ್ಟಿದ್ದೆ ಕರೆ ಇತ್ತಂದ್ರೆ ಅವ್ರು ಹೇಳ್ಬೇಕು ಸರ್. ಆ್ಯಕ್ಚುಲಿ ಅದ್ರ ಬಗ್ಗೆ ಇಲ್ಲ ಸರ್, ತಪ್ಪಾಗುತ್ತೆ. ಅವ್ರು ನಾನು ಕೊಟ್ಟಿದ್ದು ನನ್ಗೆ ಹೇಳ್ಕೊಳ್ಳ ಸ್ವಭಾವ ಇಲ್ಲ, ಹೇಳ್ಕೊಳ್ಳಲ್ಲ. ಬಟ್ ಅವ್ರು ಹೆಲ್ಪಿಂಗ್ ನೇಚರ್ ಇರ್ಬೇಕು. ಅಲ್ಲ, ಇದು ಯಾಕೆ ಬರಬೇಕು ಅಂತಂದ್ರೆ ಅಂದ್ರೆ ಹೆಣ್ಣು ಮಗಳು ಇಂಡಿಪೆಂಡೆಂಟ್ ಆಗ್ಬಿಡ್ಬಾರ್ದು ಅಂದ್ರೆ ಇರ್ಬೇಕು ಸರ್. ಇಂಡಿಪೆಂಡೆಂಟ್ ಇರ್ಬೇಕು ಸರ್. ಅತಿ ಇಂಡಿಪೆಂಡೆಂಟ್ ಇರ್ಬಾರ್ದು ಸರ್. ಸಿಂಗಲ್ ನಾನೇ ಎಲ್ಲ ನನ್ನಿಂದನೇ ಇದು ನಾನೇ ಮಾಡ್ಬೇಕು, ನಾನೇ ದುಡಿಬೇಕು, ನಾನೇ ನನ್ನ ಕಾಲ ಮೇಲೆ ಇರ್ಬೇಕು ಸರ್. ದುಡಿಬೇಕು. ಎಷ್ಟು ದುಡಿದ್ರಪ್ಪ ಯಾರಿಗೆ ಕೊಡ್ತಾರ? ತಾವೇ ಖರ್ಚು ಮಾಡ್ತಾರೆ, ತನ್ನ ಗಂಡ ಖರ್ಚು ಮಾಡ್ತಾರೆ. ಗಂಡ ಎಷ್ಟು ದುಡಿಯಲ್ಲ, ಅವ್ರೇ ಖರ್ಚು ಮಾಡಲ್ಲ. ಸುಮ್ಮನೆ 1 ತಿಂಗಳು 2 ತಿಂಗಳು ದುಡಿದ್ಬಿಟ್ಟು ನಾನಂತ ಅಹಂಕಾರ ತೋರಿಸಿದ್ದು ಇಂಡಿಪೆಂಡೆಂಟ್ ಆಗಿರೋದು ತಪ್ಪು ಸರ್. ಇರ್ಬೇಕು ಇಂಡಿಪೆಂಡೆಂಟ್ ಆಗಿ. ಅತಿ ಯಾಕೆ ಈಗ ನಾವು ಇದ್ದೀವಿ ಸರ್ ಇಂಡಿಪೆಂಡೆಂಟ್ ಆಗಿ ಇಲ್ವಾ? ಇರ್ತೀವಿ, ಗಂಡನ ಸಪೋರ್ಟ್ ಇರುತ್ತಾನೆ. ತುಂಬ ಜನದ್ದು ನಾನು ಇಂಟರ್ವ್ಯೂ ಮಾಡ್ತಾ ಇರ್ತೀನಿ ದಿವಸ. ಫುಟ್ಪಾತ್ ಹೋಟೆಲಲ್ಲಿ ತಾಯಿ ನಿಂತಿರ್ತಾಳೆ, ಮಕ್ಕಳಿರ್ತಾರೆ, ಹೆಣ್ಮಕ್ಳು ಇಡ್ಲಿ ಪಡ್ಲಿ ಹಾಕಿ ಬದುಕ್ತಿರ್ತಾರೆ. ಯಾಕಮ್ಮ ಅಂತ ಹೋದ್ರೆ ಫಸ್ಟು ಹೇಳೋದೆ ಯಜಮಾನ ಸತ್ತೋಗಿರ್ತಾನೆ. ಕಾರಣ ಏನಂತಾರೆ? ಕುಡಿದ್ಬಿಟ್ಟು ಸತ್ತೋಗ್ಬಿಟ್ಟು ಮೇನ್ ಸರ್ ಕುಡಿಯೋದ ಸರ್. ಈಗ ಹೆಂಗಂದ್ರೆ ಸರ್, ಗೌರ್ಮೆಂಟ್ ಈ ದುಡ್ಡು ಬರೋದು ಎಲ್ಲಿಂದ ಸರ್? ಕಟ್ಟೋ ಟ್ಯಾಕ್ಸಿಂದ ಸರ್. ಇವರು ಕುಡಿಯೋದು ಕೇಳಂಗಿಲ್ರಿ. ಕುಡಿಬೇಕ್ರಿ. ಕುಡಿಯಲ್ಲ. ಪ್ರಪಂಚದಾಗ ಕುಡಿದೇ ಇರೋರು ಯಾರು ಇಲ್ಲ ರೀ. ಕುಡಿಯೋದ ರೀ. ಲಿಮಿಟ್ ಇರ್ಬೇಕು. ನನ್ನ ತಂದೆ ತಾಯಿ ಅದಾರ, ಹೆಂಡತಿ ಮಕ್ಳು ಅದಾರ, ನಾನು ಸತ್ರ ಅವ್ರ ಗತಿ ಏನೋ. ಒಂದು ಮನೆಯಿಂದ ಒಂದು ಹೆಣ್ಮಗಳು ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತೀವಿ. ಅವ್ರ ತಂದೆ ತಾಯಿ ಹೆಂಗ್ ಬೆಳೆಸಿರ್ತಾರೋ, ದುಡಿಯ ಕಳ್ಸಿರ್ತಾರೋ, ಬಿಟ್ಟಿರ್ತಾರೋ, ಸಡನ್ಲಿ ನಾನು ಕೂಡ ಸತ್ಬಿಟ್ಟು ನಾ ಹುಡುಗಿ ಗತಿ ಏನಂತ ತಿಳ್ಕೊಬೇಕ್ರಿ. ಅವ್ರು ಫಸ್ಟ್ ಮೇನ್ ತಿಳ್ಕೊಬೇಕಾದ ಅದ ರೀ. ಸಡನ್ಲಿ ಚೆನ್ನಾಗಿ ಪ್ರೀತಿಯಿಂದ ಮಗಳು ಬೆಳೆಸಿರ್ತಾರೆ. ಏನೋ ಬಿಡು ಚೆನ್ನಾಗಿರ್ತಾನೆ, ನನ್ನ ಮಗಳು ಚೆನ್ನಾಗಿರ್ತಾಳ ಅಂತ ಒಂದು ಮನೆ ಮಾಡಿಕೊಟ್ಟಿರ್ತಾರೆ. ಅವ್ನು ಯಾರ ಮತ್ತೆ ಕೇಳ್ದ ಕುಡಿದು ಸತ್ಬಿಡ್ತಾ. 1-2 ಮಕ್ಳು ಇರ್ತಾ. ಆಕಿ ಗತಿ ಏನ್ರಿ? ಈಗ ಕುಡಿತಾರಲ್ಲ, ಅವ್ರಿಗೊಂದು ಕಿವಿ ಮಾತ್ರಿ. ಕುಡ್ದು ತಾವೇನು ಹೋಗ್ಬಿಡ್ತಾರೆ. ಬಟ್ ಹಿಂದಿದ್ದಂಥ ಮಕ್ಕಳು ಏನ್ತಿ ಗತಿ, ತಂದೆ ತಾಯಿ ಗತಿ ಏನ್ರಿ? ಬಟ್ ಅಷ್ಟು ಮುಂದುವರಿಯೋದಕ್ಕೆ ಈ ಯಾರು ಅಥವಾ ಹೆಂಡತಿ ಆದರೂ ಯಾವತ್ತಾದ್ರೂ ಹೇಳೋ ಪ್ರಯತ್ನ ಮಾಡಲಿಲ್ವಾ? ಅಥವಾ ಅವ್ನು ಮಾಡಿದ್ದನ್ನೆಲ್ಲ ಒಪ್ಕೊಂಡ್ರ? ಯಾಕೆ ಅಷ್ಟುವರೆಗೆ ಹೋಯ್ತದ ಅಂತ? ಹಾಗಾದ್ರೆ ಹೆಂಡತಿ ಅದೇನಂದ್ರೆ ಸರ್, ಅದೊಂದು ಚಟ ಸರ್. ಹಿಂಗಂದ್ರೆ ಕುಡಿದು ಒಂದ್ಸರಿ ಕುಡಿದ ನಮ್ಗೆ ಗೊತ್ತಿಲ್ಲ ಸರ್. ಕುಡಿದ್ರೆಲ್ಲ ಅಂತಿರ್ತಾರೆ ಸರ್, ಒಂದ್ಸಲ ಕುಡಿದ್ರೆ ಅದಕ್ಕೆ ಅಡಾಪ್ಟ್ ಆಗ್ಬಿಡ್ತೀವಿ ಅಂತ. ಹೆಂಡತಿ ಮಕ್ಕಳಕ್ಕಿಂತ ಹೆಚ್ಚು ನಾ ಕುಡಿಯೋದು. ಆಗಾರ 2 ಮಕ್ಳು ಯಾಕೆ ಮಾಡ್ಕೋಬೇಕು? ಕುಡಿಯಂಗಿದ್ರೆ ಕುಡಿಬೇಕು. ಕುಡ್ಲಾರ್ದಾರ ಇಲ್ಲ. ತಂದು 2 ಮಕ್ಳ ಮುಂದೆ ಹೆಂಡತಿ ಮುಂದೆಲ್ಲ ಸಪ್ರೇಟ್ ಕುಡಿಯೋನ್ ಯಾರು ಬಣತಾರ ಸರ್? ಅದು ಬಿಟ್ಟು ಎಲ್ಲ ಕುಡಿದು ಎಲ್ಲೋ ಬಿದ್ದು ತಮ್ಮರಿದ ತಾವ ಯಾಕೆ ತಕೊಳ್ಳೋದು? ಕುಡುಕರ್ಗೆ ಯಾರಾದ್ರೂ ಒಳ್ಳೆಯವ್ರು ಅಂದ್ಬಿಟ್ಟಿದ್ದಾರೆ. ಅವನೇನೋ ಕುಡ್ದಾನ, ಹೋಗ್ಲಿ ಬಿಡು, ಅಲ್ಲಿ ಬಿದ್ದಾನೆ ಬಿಡೋ, ದಿನ ಅದೇ ಕತೆ, ಅವ್ದೇನು ಕೇಳ್ತೀಯ, ಹೋಗ್ಲಿ ಬಿಡು. ಅದೇ ಚೆನ್ನಾಗಿದ್ರೆ ಬಿಡು, ಅವ್ನು ಕುಡಿತಿದ್ ಮುಂಚೆಕ ಈಗೆಲ್ಲ ಬಿಟ್ಟು 2 ಮಕ್ಳು ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡು ಅನ್ಬಿಡ. ಕುಡ್ಲಾರ್ದಾರ ಯಾರದಾರ ಕುಡಿದು ಅಷ್ಟಿಷ್ಟ ಅಂತ ಅನ್ಕೊಂತಿರ್ತಾರೆ. ಫಸ್ಟ್ ಮೇನ್ ಕುಡಿಯೋರು ಏನು ಯೋಚನೆ ಮಾಡ್ಬೇಕಂದ್ರೆ, ನೀನು ನನ್ನ ತಂದೆ ತಾಯಿ. ಆ್ಯಕ್ಚುಲಿ ತಂದೆ ತಾಯಿಗಂಕರ್ ಈಗಂಕರ್ ಯಾರು ಮರ್ಯಾದೆ ಕೊಡಲ್ಲ ಬಿಡು. ಲಾಸ್ಟ್ಲಿ ಹಾಕಿ ನಂಬ್ಕೊಂಡು ಬಂದಿರ್ತಾರೆ. ಹೆಂಡ್ತಿಗೇನು ಜೀವ ಇರ್ತಾರಲ್ಲ, ಹೆಂಡ್ತಿ ಮಕ್ಕಳಾರ ನೋಡ್ಬೇಕಾ ಸರ್? ನಾನು ಸಡನ್ಲಿ ಕುಡಿದು ನನಗೆ ಏನಾನ ಆಗ್ಬಿಟ್ರಪ್ಪ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ಯಾರು ನೋಡ್ಕೊಂಡಿರ್ತಾರ? ಈ ತಂದೆ ತಾಯಿ ಯಾರ ಸಂಬಂಧ ಈಗ ಗಂಡ ನೋಡ್ಕೊಂತಾನಂತ ಮಾಡ್ಕೊಟ್ಟಿರ್ತಾನೆ. ಅವನೇ ಇಲ್ಲ ಅಂದ್ಮೇಲೆ ಪಾಪ ಅವಕ್ಕೆ ಜೀವನ ಏನೋ ಬಿಡಪ್ಪ, ಸಿಕ್ಕಾಪಟ್ಟೆ ಆಸ್ತಿಗಳು ಶಿಟ್ಬಿಡೋಣ, ಯಾಕೆ ಕುಡಿದು ಓದ್ ಬಿಡೋಣಕ. ಇನ್ ಕೇಸ್ ಒಬ್ಬೊಬ್ರು ಆಸ್ತಿನ ಗಳಿಸಿರಲ್ಲ, ಅವ್ರ ಗತಿ ಏನು? ಅದನ್ನ ಯೋಚನೆ ಮಾಡ್ಕೋಬೇಕು ಸರ್. ಫಸ್ಟ್ ಕುಡುಕರು ಫಸ್ಟ್ ತಲೆಗೆ ತಗೋಬೇಕು ಅದನ್ನ. ಬಟ್ ಯಾಕಂದ್ರಿ ನಾನು ಕುಡಿಯೋದಂದ್ರೆ ಮೊದ್ಲ ಮಾತಾಡಬಾರಲ್ಲ. ಕುಡಿಯೋರು ಯೋಚನೆ ಮಾಡಿದ್ರೆ ಅದ್ರಾಗ ಏನಿಲ್ಲ. ಕುಡಿಲಿ, ವಾರಕ್ಕೊಮ್ಮೆ ಕುಡ್ಲಿ, ಅಥವಾ ಇಲ್ಲ ತಿಂಗಳಿಗೊಮ್ಮೆ ಕುಡ್ಲಿ. ತಿಂಗಳಿಗೊಮ್ಮೆ ಕೊಡೋಕ್ಕಲ್ಲ, ವಾರಕ್ಕೊಮ್ಮೆ 2 ದಿನಕ್ಕೊಮ್ಬಿಡ್ಲಿ. ಲಿಮಿಟೇಷನ್ ಇರ್ಬೇಕು. ಅತಿ ಓವರ್ ಆಗ್ಬಿಡ್ತು ಸರ್. ಅತಿ ಓವರ್ ಆದ್ರೇನ ತಮಗೂ ಪ್ರಾಬ್ಲಮ್, ಹಿಂದೆ ಹೆಂಡ್ರ ಮಕ್ಳಿಗೆ ತಮ್ಮ ಆರೋಗ್ಯ. ಅದರಿಂದ ಏನಿದೆ ಇಲ್ಲ ಸರ್? ಕುಡಿತಾರಲ್ಲ ಸರ್, ಕುಡಿಯೋದ್ಗೊಂದಿದ್ದು ಕುಡಿತಿರಲ್ಲ, ಅವ್ರಿಗೆ ಅದ್ರಾಗ ಏನು ನಿಮ್ಗೆ ಲಾಭ ಸಿಗುತ್ತೆ? ನಿಮ್ದೇ ರೊಕ್ಕ ಖರ್ಚಾಗ್ತಾವ, ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅದರಿಂದ ಏನು ಪ್ರಯೋಜನ? ಕುಡಿತೀರಾ? ಸ್ವಲ್ಪ ಕುಡಿಲಿ, ಅದ್ರ ರೊಕ್ಕ ಸೇವ್ ಆತವ್. 2 ಮಕ್ಳು ನೆಮ್ಮದಿಯಿಂದ ಇರ್ತಾರೆ, ತಮಗೂ ಒಳ್ಳೆ ಮರ್ಯಾದೆ ಸಿಗುತ್ತೆ. ಎಲ್ಲನ ಹೊರಗೆ ಹೋದ್ನಾಗ ಕುಡಿದು ನಿಂತ್ರೆ ಏನಪ್ಪ ಇವ್ನು ಯಾವನ ಅಂತಾರೆ. ಅದೇ ಇದ್ರೆ ಬರೀ ಸರ್ ಈ ಕಡೆ ಬರ್ರಿ ಕುಡ್ ಬರ್ರಿ ಅಂತಾರೆ. ಕುಡಿಯಲ್ಲ ಅಂತಂದತ್ನಾಗ ನೀಟಾಗಿದ್ನಿ ಅಂದ್ರೆ ಕುಡ್ಲಿ. ರಾತ್ರಿ ಕುಡ್ದು ಮಕ್ಕ ನಗಲ ತರಾಮ್ಸೆ ರಾಜ್ಯ ಅಡ್ಡಾಡ್ದಂಗೆ ಅಡ್ಬಿಡ್ಬೋದಲ್ಲ. ಅದನ್ನ ಕುಡ್ದು ಎಲ್ಲ ಊರು ತುಂಬ ಪಬ್ಲಿಕ್ ಮಾಡ್ಬೇಕು. ಬಟ್ ಒಂದಿಷ್ಟು ಆ ಥರದಿದ್ದವರು ಮನೆಯಲ್ಲಿ ಅವಕಾಶ ಕೊಡಲ್ಲ. ಅವ್ನು ಕುತ್ಕೊಂಡು ಬೈತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಖರ್ಚು ಮಾಡ್ತೀವಿ ಅಂತಾರೆ ಅವರು. ಹೊರಗಡೆ ಖರ್ಚು ಮಾಡ್ತೀರ, ಮನೆಗೆ ಹೇಳ್ಬಿಟ್ಟು ನಿಧಾನ ಮೇಲೆ ಖರ್ಚು ಮಾಡಿಲ್ಲ. ನೀವು ನಿಧಾನ ಅವ್ರಿಗೆ ಹೇಳ್ಬೋದಲ್ಲ ಸರ್. ಅವ್ರು ಅವ್ರು ಕುಡುವೋಕೆ ಬೈತಾರ. ಅದೇನ ಅವ್ರ ಭಯಕ್ಕೆ ಕಾರಣ ಏನು ಹೇಳ ಸರ್? ಕಾರಣ ಮೇನ್ ಕಾರಣ ಏನು ಹೇಳ ಸರ್? ತಾವಾತರ ಇರೋದಕ್ಕೆ. ಅವಾಗ ಅವ್ರ ಸಿನ್ಸಿರಾಗಿ ಮನೆ ಬಂದು ಊಟ ಗೀಟ ಮಾಡ್ಕೊಂಡು ತಂದೆ ತಾಯಿ ಮಾತಾಡ್ಸಿ, ಹೆಂಡತಿ ಮಕ್ಕಳು ಮಾತಾಡ್ಸಿ ಬರೋದು ಹೋಗೋದು, ಚೆನ್ನಾಗೆಲ್ಲ ಖುಷಿಯಾಗಿದ್ದು. ಏನಾಗೋ ಒಂದೊಂದ್ಸರಿ ನೈಟ್ ಏನೋ ಕುಡಿದು ಏನೋ ಮಾಡಿ ಇದು ಮಾಡಿದ್ರೆ ಏನು ಅನ್ಸಲ್ಲ ಸರ್. ದಿನ ಬರೋದು ಕುದ್ದಿಡೋದು ಮಾಡಿದ್ರೆ ಮತ್ತೆ ಮನಸ್ಸಿಗೆ ನಿನಗೆ ಎದ್ನಡ್ಲಿ ಅಂತಾರೆ ಅಷ್ಟೇ.
ಈಗ ನಿಮ್ಮೂರು ಪುಣ್ಯ ಮಾಡೈತೆ ಅದಕ್ಕೆ, ಯಾಕೆಂದ್ರೆ ನೋಡಿ ನಿಮ್ಮೂರಲ್ಲಿ ನಿಷೇಧ ಐತ್ರಿ ನಮ್ಮೂರ. ಎಷ್ಟು ಖುಷಿ ಇದೆ, ಭಾಳ ಹೆಣ್ಮಕ್ಳು. ಹೆಮ್ಮೆ ಬಹಳ ಹೆಮ್ಮೆ ಐತಿ ಬಿಟ್ಟು ಸರ್. ಹಾ ಹಂಗಂತ ಹೇಳ್ಬಿಟ್ಟು ಇಲ್ಲಿ ನಿಷೇಧ ಐತೆ ಅಂತ ಹೇಳ್ಬಿಟ್ಟು ನಮ್ಮೂರಾಗ ಯಾರು ಕುಡಿಯಲ್ಲ ಅಂತಲ್ಲ ಸರ್, ಕುಡಿದೇ ಕುಡಿತಾರೆ ಸರ್. ಬೇರೆ ಊರಿಗೆ ಹೋಗ್ಯಾನ ಕುಡಿತಾರೆ. ಮತ್ತೆ ಅದು ಸುಮ್ಕೆ ಬಿಟ್ಟು ಇವ್ರ ನಿಷೇಧ ಐತೆ ಅಂದ್ಮೇಲೆ ಯಾರು ಕುಡಿಯಲ್ಲ ಅಂತ ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಸರ್. ನಾವ್ದು ಕುಡಿತಾರೆ, ಬಸ್ ಭಾಳ ಕಂಟ್ರೋಲ್ ಇದೆ. ಊರಾಗಿದ್ದ ಕುಡಿಯೋದು, ಊರಿಂದ ಹೊರಗೆ ಕುಡಿಯೋದು ಭಾಳ ಡಿಫ್ರೆನ್ಸ್. ಊರಾಗಿದ್ದಾಗ ರಾತ್ರಿ ಕುಡಿದು ಬಂದು ಆರಾಮ್ ಬಿದ್ದೆಲ್ಲ ಒಳ್ಳಾಡ್ತಾರೆ. ಇಲ್ಲಿ ಸಿಗಲ್ಲ ಅಂದ್ಮೇಲೆ ಎಮರ್ಜೆನ್ಸಿ ಗಾಡಿ ಬೇಕು ಸರ್ ಹೋಗ್ಬೇಕಂದ್ರೆ. ಎಲ್ಲ ಟೈಮ್ ನೀವು ಕುಡಿಯೋಕ್ಕಾಗಲ್ಲ ಅಲ್ಲ ಸರ್, ಬೇರೆ ಊರಿಗೆ ಹೋಗ್ಬೇಕು ಸರ್. ಎಟ್ಟಿದ್ರ ಅವ್ರು ಆಯ್ತಾರೆ. ತಂಬಾಕು ಗಿಂಬಾಕು ಏನು ಸಿಗಲ್ಲ. ಒಂದ್ಸರಿ ಹೋಗ್ಬೋದು ಸರ್ ಅವ್ರು ಕುಡಿಯಾಕ. ಪ್ರತಿ ಸಲನು ಈಗ ತಂಬಾಕಾತು ಹಿಮಾಲ ಅವೆಲ್ಲ ತಗೋಬೇಕಂದ್ರೆ 5 ನಿಮಿಷ ತಗೊಂಡು ಗಾಡಿ ತಗೊಂಡು ಹೋಗಕ್ಕಾಗಲ್ಲ ಸರ್. ಭಾಳ ಖುಷಿ ಐತೆ. ಕಂಟ್ರೋಲ್ ಇದೆ ಸರ್, ಕಂಟ್ರೋಲ್ ಇದೆ ಸರ್. ನಿಷೇಧ ಮುಕ್ತ ಅನ್ನಕ್ಕಿಂತ ಬೇರೆ ಊರ್ಕಿಂತ ನಮ್ಮೂರು ಭಾಳ ಕಂಟ್ರೋಲ್ ಇದೆ ಸರ್. ನಾನು ಇಂಥ ಊರಿಗೆ ನಾನು ಬಂದಿದ್ದು ನನ್ನ ಹೆಮ್ಮೆ ಸರ್. ಸೂಪರ್. ಅದು ತಮ್ಮ ನನಗೂ ಕೇಳಿ ಭಾಳ ಖುಷಿ ಆಯ್ತು ಅದು. ಈಗ ನಾನು ಬೆಳಗಾವಲ್ಲಿ ಮೊನ್ನೆ ಕೇಳ್ತಿದ್ದೆ, ಬೆಳಗಾವ್ ಅಂತ ಪಕ್ಕದಲ್ಲಿ ಒಂದು ಊರು ರಾತ್ರಿ 7 ಗಂಟೆಯಿಂದ 10 ಗಂಟೆ ಡೈಲಿ 3 ಗಂಟೆ ಟೈಮನ್ನು ಅವರು ಇಡೀ ಗ್ರಾಮನ ಮೊಬೈಲ್ ಮುಕ್ತ ಮಾಡ್ತಾರೆ. ಬರೋದೇ ಇಲ್ಲ ಅವ್ರಿಗೆ, ಇಂಟರ್ನೆಟ್ಟೇ ಬರೋಲ್ಲ. ಆ ಥರದ ಸಿಚುವೇಶನ್ ಅಂದರೆ ಆ 3 ಗಂಟೆ ಒಟ್ಟಿಗೆ ಆದರೂ ಮಕ್ಕಳು ತಂದೆ ತಾಯಿ ಜೊತೆಗಿರಲಿ, ಮಾತಾಡೋದು ಕಲೀಲಿ, ಇಲ್ಲಾಂದ್ರೆ ಮೊಬೈಲ್ ನೋಡ್ಕೊಂಡು. ಮೇನ್ ಈಗ ಆಗ ಸರ್ ಈಗ ನಾವಾಯ್ತು, ಈಗ ನಮ್ಮ ಮನೆಯವ್ರು ಆಯ್ತು, ಫ್ಯಾಮಿಲಿ ಆಯ್ತು, ಫ್ಯಾಮಿಲಿ ಟೈಮ್ ಇಲ್ಲ ಅಂದ್ರೇನು ಫೋನಿಂದಾನೇ ಹಾಳಾಗಿರೋದು ಸರ್. ಫೋನ್ ಈಗ ಎಲ್ರ ಕೈಗದವ, ಅದ್ರಾಗ ಹಿಂಗೆ ನೋಡ್ಕೊಂತ ಕುಂತ್ಕೊಂಡ್ವಿ, ತಟ್ಟೆಗೆ ಏನಿದೆ ಅನ್ನೋದು ಗೊತ್ತಾಗಲ್ಲ ಸರ್. ನೋಡ್ಬೇಕು ಸರ್, ಯೂಸ್ ಮಾಡಿ ಫೋನ್ ನೋಡ್ದಿರ ಯಾರಿಲ್ಲ. ಅದ್ರ ಫೋನಿಂದನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಅದಾವು. ಯಾಕಿಲ್ಲ, ಫೋನಿಂದನೇ ಎಷ್ಟು ಜನ ಜೀವ ಕಳ್ಕೊಂಡಿಲ್ಲ ಸರ್. ಯಾರ್ಯಾರಿಗೆಲ್ಲ ಎಷ್ಟೊಂದು ಸಲ ಪ್ರಾಬ್ಲಮ್ಸ್ ಆಗಿದ್ದಾವೆ ಆ ಫೋನಿನ ಸಂಬಂಧ ಸರ್. ಜಾಸ್ತಿ ಎಲ್ಲ ಫ್ಯಾಮಿಲಿ ಒಳಗೆ ಮಿಂಗಲ್ ಆಗಕ್ಕೆ ಆಗ್ತಾ ಇಲ್ಲ ಸರ್. ಜಾಸ್ತಿ ಬರೀ ಫೋನು ಯೂಸ್ ಮಾಡ್ಬೇಕು. ಫೋನ್ ಯೂಸ್ ಮಾಡದೇ ಇರೋರು ಯಾರಿದ್ದಾರೆ, ಅದಕ್ಕೆ ಎಷ್ಟೇ ಕಂಟ್ರೋಲ್ ಇರಬೇಕು. ಈಗೆಲ್ಲ ಚಿಕ್ಕ ಮಕ್ಳ ಕೈಗೆಲ್ಲ ಫೋನ್ ಕೊಡ್ತಾರೆ ಸರ್. ನಾವು ನಮ್ಮ ಮಕ್ಕಳು ನೋಡಲ್ಲ ಅಂತಲ್ಲ, ನೋಡ್ತಾರೆ ಸರ್. ಲಿಮಿಟೇಷನ್ ಆಗದಾರೆ, ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಅತಿ ಓವರ್ ಆಗ್ಬಾರ್ದು, ಅದು ಆರೋಗ್ಯಕ್ಕೆ ಅದು ಎಫೆಕ್ಟ್ ಆಗುತ್ತೆ ಹುಡುಗರಿಗೆ. ಐತೆ ಅದೈತೆ. ಆಮೇಲೆ ಹುಡುಗರು ಅಂದ ತಕ್ಷಣ ಸರ್, ನಾವು ಮನೇಲಿ ಹಿರಿಯರು ಹೆಂಗೆ ಪೇರೆಂಟ್ಸ್ ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತೆ ಮಕ್ಳದ್ದು ಜೀವನ. ನಾವೆಲ್ಲ ಬೈದು ಇದನ್ನ ಮಾಡ್ಕೊಂಡು ಫೋನ್ಗಿನ್ ಕೊಡ್ಲಾರ್ದಾಗ ನೋಡ್ಕೊಂಡ್ರೆ ಸರ್, ನಾವೇ ನಮ್ಮಪ್ಪ ನಮ್ಮ ಮಮ್ಮಿನ ನೋಡ್ತಾರೆ, ನಮ್ಮನ್ನ ಬೈಯಲ್ಲ, ನಮ್ಗೆ ಫೋನ್ ಕೊಡ್ತಾರ ಅಂತ ನೋಡಿ ಅದು ಹಾಕಿ ಒಂದು ಫೋನ್ ಇಟ್ಕೊಂಡ್ಲ ಏನೋ ಇಟ್ಟಿರ್ತಾವ. ಈಗ ಹೊರಗಡೆ ಪ್ರಪಂಚ. ಅವಾಗೆಲ್ಲ ಹುಡುಗರಿಗೆ ಎಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೂ ಈ ಥರ ಒಳ ಸಂಸಾರದ ವಿಚಾರ, ಗಿಟ್ಟು ಅವೆಲ್ಲ ಪರ್ಸ್ನಲ್ಸ್ ಏನು ಗೊತ್ತಾಗ್ತಿರ್ಲಿಲ್ಲ ಹುಡುಗರಿಗೆ. ಮೈಂಡ್ ಅಷ್ಟೆಲ್ಲ ಬರೀ ಓದ್ಬೇಕು ಓದ್ಬೇಕು. ಈಗೆಲ್ಲ LKG UKG ಹುಡುಗರು ಕೇಳಿದ್ರೇನೆ ಎಲ್ಲ ಮಾಡ್ರಿ ಹೇಳ್ತಾವ್ರಿ ಹುಡುಗರು. ಹಂಗಾಗ್ಬಿಡೈತ್ರಿ ಪ್ರಪಂಚ. ಅದು ಯಾರಿಂದ ಗೊತ್ತಾಗುತ್ತೆ ಹುಡುಗರಿಗೆ? ಚಿಂಟು ಮಾಡ್ತಾವ, ಫೋನಿಂದಾನೇ ಗೊತ್ತಾಗದ್ರಿ ಅವ್ರಿಗೆ. ಆಮೇಲೆ ನಾವು ಮನೆಗೆ ಹೆಂಗ್ ನಡವಳಿಕೆ ಮಾಡ್ತೀವಿ, ನಾವು ಹೆಂಗ ನಡಿತೀವಿ, ಹೆಂಗ್ ನುಡಿತೀವಿ ಅನ್ನೋದೇ ಮನೆಯಿಂದ. ಅದು ಬಿಟ್ರೆ ಸರ್ ಮತ್ತೆ ಪ್ರಪಂಚ ಫೋನಿಗೆ ಇದೆಯಲ್ಲ ಸರ್, ಎಲ್ಲಾನು ಹೇಳಿ ತೋರಿಸ್ಕೊಟ್ಬಿಡುತ್ತೆ. ಈಗೆಲ್ಲ ಅಲ್ಲಿವರೆಗೂ ಕಾಲೇಜ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ ಸರ್. ಎಲ್ಲಾನು ಈಗನೇ ಗೊತ್ತಾಗ್ಬಿಡುತ್ತೆ ಹುಡುಗರಿಗೆಲ್ಲ. ಅಷ್ಟಂಗಾಗಿ ಫುಲ್ ಫಾರ್ವರ್ಡ್, ಮಕ್ಕಳು ಫಾರ್ವರ್ಡ್ ಆಗಕ್ಕೆ ಕಾರಣ ಫೋನ್ ಸರ್. ಫಾರ್ವರ್ಡ್ ಆಗ್ಬೇಕು ಸರ್, ಎಂಥ ವಿಚಾರದಾಗ ಫಾರ್ವರ್ಡ್ ಆಗ್ಬೇಕು, ಒಳ್ಳೆ ವಿಚಾರದಾಗ ಫಾರ್ವರ್ಡ್ ಆಗ್ಬೇಕು. ಈ ಮಕ್ಳಿಗೆ ಆ ಫೋನ್ ಬಂದ ತಕ್ಷಣ ಕೆಟ್ಟ ವಿಚಾರದಾಗ ಫಾರ್ವರ್ಡ್ ಹಾಕತ್ಬಿಟ್ಟಾವ ಸರ್. ಮೇನ್ ಕಾರಣ ಅಲ್ಲೇ ಇದೆ ಸರ್ ಹಾಳಾಗಕ್ಕೆ. ಈಗೆಲ್ಲ ಲವ್ ಗಿವ್ ಎಲ್ಲ ಇದು ಮಾಡ್ತಾರೆ ಬಿಡು ಸರ್, ಇಲ್ಲ ಅಂತಲ್ಲ. ಅದು ಆಲ್ಮೋಸ್ಟ್ ಅಲ್ಲಿ ಹುಡುಗರು ತಲೆಗೆ ತೆಂಕ್ ಬರೋದು, ಅದು ಹೆಂಗಿಲ್ದ ಬಂದಿರುತ್ತೆ ಸರ್. ಫೋನ್ ನೋಡ್ತಿರ್ತಾರೆ, ನೋಡ್ಬೇಕು ಸರ್. ಅದೆಷ್ಟು ಒಂದು ಏಜ್ ಇರುತ್ತೆ, ತಂದೆ ತಾಯಿ ಆದ್ರೆ ತಿಳ್ಕೊಬೇಕು. ಫೋನ್ ಭಾಳ ಕೊಡ್ಬಾರ್ದು. ಫ್ರೆಂಡ್ಸ್ ಸರ್ಕತ್ತ ಫೋನ್ ಕೊಡ್ಸೋ ಅವಶ್ಯಕತೆ ಏನಿಲ್ಲ ಸರ್ ಹುಡುಗಿಯರಿಗೆ. ತಮ್ಮ ಪೇರೆಂಟ್ಸ್ ಫೋನ್ ಇರ್ತಾ ಮಾತಾಡ್ಬೇಕು. ನೋಡಕ್ಕೆ ನಾಳೆ ಮದುವೆ ಆದ್ಮೇಲೆ ಗಂಡನ ಜೊತೆಗೆ ಹೋದ್ಮೇಲೆ ಫೋನನ್ನ ತಗಲ್ಲಿ, ಏನನ್ನ ತಗಲ್ಲಿ ಅವಾಗ. ನನ್ನ ಅಭಿಪ್ರಾಯ ಸರ್ ಅದು. ಅಯ್ಯೋ ಅದ್ಭುತ ಅಮ್ಮ. ಈ ನಿಮ್ಮನ್ನ ಈ ಮನೆ ಸೊಸೆಯಾಗಿ ಬಂದಿದ್ದು ಕೂಡ ಇವ್ರ ಪುಣ್ಯ, ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಕೊಡುಗೆ ಹಾಕಿ ಕೊಟ್ಟಿದ್ದಾರಲ್ಲ, ಅದು ಅವ್ರ ಪುಣ್ಯ. ನಿಜಕ್ಕೂ ಖುಷಿ ಆಯ್ತಮ್ಮ. ಇದಕ್ಕೆ ಇಷ್ಟು ಅನುಭವದ ಮಾತುಗಳಿದೆಯಲ್ಲ, ನಿಜಕ್ಕೂ ದಾಟಿಸಿದಿರಿ, ಒಳ್ಳೇದಾಯ್ತು.